is a 29th May is World Digestive Health Day ಅಂತ. ಸೊ ಹೆಲ್ತ್ ಡೇ ಅಂದ್ರೆ ಇಟ್ ಈಸ್ ವೆರಿ ಮಚ್ ಕನ್ಸರ್ನ್ ವಿತ್ ಅವರ್ ಸಬ್ಜೆಕ್ಟ್. ಯಾಕಂದ್ರೆ ಈಗ ನಾವೇನು ಕಿಚನ್ ರೆಮಿಡೀಸ್, ಸೊ ಏನು ಮನೆ ಮದ್ದು ಅಂತ ಕರಿತೀವಿ, ಇಟ್ ಈಸ್ ವೆರಿ ಮಚ್ ಕನೆಕ್ಟೆಡ್ ವಿತ್ ದ ಡೈಜೆಸ್ಟಿವ್ ಡೇ, ಬಿಕಾಸ್ ಸೊ ವಾಟ್ ಎವರ್ ಕಿಚನ್ ರೆಮಿಡೀಸ್ ವಿ ಟೇಕ್, ಇಟ್ ವಿಲ್ ಅಲ್ಟಿಮೇಟ್ಲಿ ಎಂಡ್ ಇನ್ ಡೈಜೆಷನ್ ಆಫ್ ಫುಡ್ ವಾಟ್ ವಿ ಟೇಕ್. ಸೊ ನಾನು ಒಂಚೂರು ಸ್ಲೈಡ್ಸ್ ಅದು ಶೇರ್ ಮಾಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. So before we actually proceed to medicinal plants, so I want to give some brief introduction about so anatomy and physiology of digestion. Okay. ಸೊ ನೀವು ನೋಡ್ಬೋದು ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಏನು ಡಿಸ್ಪ್ಲೇ ಆಗ್ತಾ ಇದೆ. ಸೊ ದಿಸ್ ಈಸ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್. ಸೊ GI ಟ್ರ್ಯಾಕ್ಟ್ ಅಂತ ಇದೆ, ಅಂದ್ರೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ. ಸೊ ಇಟ್ ಈಸ್ ಫ್ರಮ್ ಮೌತ್ ಟು ಏನಸ್, ಅಂದ್ರೆ ಬಾಯಿ ಭಾಗದಿಂದ ಗುದದ್ವಾರದವರೆಗೆ ನಾವು GI ಟ್ರ್ಯಾಕ್ಟ್ ಅಂತ ಕರಿತೀವಿ. ಸೊ ವಿಚ್ ಇನ್ಕ್ಲೂಡ್ಸ್ ಆಲ್ ದ ಆರ್ಗನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಇನ್ ಹ್ಯೂಮನ್ ಅಂಡ್ ಅದರ್ ಅನಿಮಲ್ಸ್. ಸೊ ಜೀರ್ಣಾಂಗ ವ್ಯೂಹ ಅಥವಾ ಜೀರ್ಣಕ್ರಿಯೆ ಅಥವಾ ಅನ್ನನಾಳ ಅಂತ ಕರಿತೀವಿ ಅದಕ್ಕೆ. ಸೊ ಬಾಯಿ ಮೂಲಕ ನಾವೇನು ಸೇವಿಸ್ತೀವಿ ಆಹಾರ, ಮತ್ತೆ ಪೋಷಕಾಂಶ ಏನಿರುತ್ತೆ, ಸೊ ಸ್ಪೆಷಲಿ ವಾಟ್ ಎವರ್ ಫುಡ್ ವಿ ಟೇಕ್, ಇಟ್ ವಿಲ್ ಬಿ ಕಂಟೈನಿಂಗ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್. ಸೊ ಇದು ಒಳಗೊಂಡಿರುತ್ತೆ. ಸೊ ಇದೇನ್ ಮಾಡುತ್ತೆ, ಪೋಷಕಾಂಶಗಳನ್ನ ಈ ಜೀರ್ಣರಸಗಳು ಅದರಿಂದ ಸಾರ ತೆಗೆಯುತ್ತೆ, ತೆಗೆದ್ಬಿಟ್ಟು ಅದು ಇಂಟೆಸ್ಟೈನಲ್ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ ಅದು. ಸೊ ಇಂಟೆಸ್ಟೈನಲ್ ಅಲ್ಲಿ ಅಬ್ಸಾರ್ಬ್ ಆದ್ರೆ ಅಲ್ಲಿಂದ ಸರ್ಕ್ಯುಲೇಟರಿ ಸಿಸ್ಟಮ್ ಬ್ಲಡ್ಗೆ ಹೋಗುತ್ತೆ. ಈ ಜೀವಕೋಶಗಳು ಅದಕ್ಕೆ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಒನ್ಸ್ ಇಟ್ ಇಸ್ ಎಂಟರ್ಡ್ ಇನ್ ಟು ಸರ್ಕ್ಯುಲೇಟರಿ ಸಿಸ್ಟಮ್, ಸೊ ಅದು ಪ್ರತಿ ಒಂದು ಸೆಲ್ಗಳಿಗೆ ಹೋಗಿ ಅಲ್ಲಿ ಮೆಟಬಾಲಿಸಮ್ ಆಗುತ್ತೆ. ಮೆಟಬಾಲಿಸಮ್ ಅಂದ್ರೆ ಇಟ್ಸ್ ಅ ಪ್ರೋಸೆಸ್ ಆಫ್ ಅನಬಾಲಿಸಮ್ ಅಂಡ್ ಕೆಟಬಾಲಿಸಮ್ ಅಂತ. ಸೊ ಜೀವ ವಸ್ತುಕರಣ ಅಂತ ನಾವು ಕರಿತೀವಿ ಅದು. ಸೊ ಈ ಕ್ರಿಯೆ ಮೂಲಕ ನಾವು ಸೇವಿಸಿದ ಎಲ್ಲಾ ಪದಾರ್ಥಗಳು ಶಕ್ತಿಯನ್ನಾಗಿ ಅದು ಪರಿವರ್ತನೆಗೊಳಿಸುತ್ತೆ. ಸೊ ಅನಾಟಮಿ ಫಿಸಿಯಾಲಜಿ ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ ಇದು ಬಾಯಿ, ಅನ್ನನಾಳ, ಹೊಟ್ಟೆ ಮತ್ತು ಕರಳು, ಸೊ ಇದೆಲ್ಲದು GI ಟ್ರ್ಯಾಕ್ಟಿನ ಭಾಗವಾಗಿದೆ. ರಚನೆ ಮತ್ತು ಕಾರ್ಯ ಅಂದ್ರೆ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಅದ್ರ ಬಗ್ಗೆ ಹೇಳೋದಾದ್ರೆ, ಸೊ ಇಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ ಬೋತ್ ಗ್ರಾಸ್ ಅನಾಟಮಿ ಅಂಡ್ ಮೈಕ್ರೋಸ್ಕೋಪಿಕ್ ಹಿಸ್ಟಾಲಜಿ. ಅಂದ್ರೆ ಅದು ಯಾವ ತರ ರಚನೆ ಆಗಿದೆ ಅಂತ, ನಮ್ದು ಅನ್ನನಾಳ ಮತ್ತೆ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಅದೆಲ್ಲ. ಸೊ ಒಟ್ಟು ಅಂಗರಚನಾ ಶಾಸ್ತ್ರ ಮತ್ತು ಸೂಕ್ಷ್ಮ ಅಂಗರಚನಾ ಶಾಸ್ತ್ರ ಅಂದ್ರೆ ಏನು ಇಂಟೆಸ್ಟೈನ್ ಇದೆ, ಸೊ ಅದು 4 ಲೇಯರ್ ಮೂಲಕ ಅದು ರಚನೆಗೊಂಡಿದೆ ಅದು. ಓಕೆ. ಸೊ ಈ ಟ್ರ್ಯಾಕ್ಟ್ ಅನ್ನ ಏನು ಈಗ ಫ್ರಮ್ ಓರಲ್ ಕ್ಯಾವಿಟಿ ಟು ಏನಲ್ ಕ್ಯಾವಿಟಿ, ಸೊ ದಟ್ ವಿ ಕಾಲ್ ಇಟ್ ಆಸ್ ಎ GI ಟ್ರ್ಯಾಕ್ಟ್. ಸೊ ಅದರಲ್ಲಿ ವಿ ಕ್ಯಾನ್ ಸಪರೇಟ್, ಸೊ ಅಪ್ಪರ್ ಅಂಡ್ ಲೋಯರ್ ಅಂತ ನಾವು ಕರಿಬಹುದು. ಸೊ ಈಗ ಮೇಲ್ಭಾಗದಲ್ಲಿ ಯಾವ್ದು ಬರುತ್ತೆ ಅಂದ್ರೆ GI ಟ್ರ್ಯಾಕ್ಟ್ ಅಲ್ಲಿ ಮೌತ್, ಅದು ಬಾಯಿ ಅಂತ ಕರಿತೀವಿ, ಫ್ಯಾರಿಂಗ್ಸ್ ಗಂಟಲ ಕುಳಿ, ಆಮೇಲೆ ಈಸೋಫೇಗಸ್ ಅನ್ನನಾಳ, ಸ್ಟೊಮಕ್ ಹೊಟ್ಟೆ, ಮತ್ತೆ ಡಿಯೋಡಿನಮ್. ಸೊ ಇಲ್ಲಿವರೆಗೂ ಏನು ಅಪ್ಪರ್ ಪಾರ್ಟ್ ಅಂತ ಕರಿತೀವಿ. ಸೊ ಡಿಯೋಡಿನಮ್ ಇಟ್ಸ್ ಅ ಸ್ಪೆಸಿಫಿಕ್ ಪಾರ್ಟ್ ಆಫ್ ದ ಸಿಸ್ಟಮ್. ಅದೇನಂದ್ರೆ ಇಟ್ separates from upper and lower. Okay. So lower part contains small intestine and large intestine, and also cecum, colon, appendix, rectum and anus part. So small intestinally matte again divided into 4, that is duodenum, jejunum, ileum anta vingadisalaಗಿದೆ. ಮತ್ತೆ large intestine, it is also called as colon. So it consists of cecum, rectum, anal cavity. So it also includes appendix, so which is attached to cecum. So total GI tract is about 9 meters in length. So 30 feet ಅಷ್ಟಾಗತ್ತೆ. And it contains
ಟ್ರಿಲಿಯನ್ಸ್ ಆಫ್ ಮೈಕ್ರೋಬ್ಸ್. ಸೊ ನಮ್ದೇನು ಇಂಟೆಸ್ಟೈನ್ ಇದೆ ಅಲ್ಲಿ, ಜಸ್ಟ್ ಇಮ್ಯಾಜಿನ್ ಟ್ರಿಲಿಯನ್ಸ್ ಅಂದ್ರೆ ಯು ಕ್ಯಾನ್ ಪುಟ್ 12 or 13 zeros. ಸೊ ಅಷ್ಟು ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಇಟ್ಸ್ ಅಬೌಟ್ 4,000 different types of different species of bacteria are present in our intestine. So these bacteria maintain and manage our immune system and health, and also it helps in our digestion process. ಸೊ ಇವತ್ತು ನಮ್ದು ಏನಾರು ನಾವು ಊಟ ಮಾಡಿದ್ದು ಅದೆಲ್ಲ ಜೀರ್ಣ ಆಗತ್ತೆ ಅಂದ್ರೆ this is because of these bacteria, okay, to help digestion, and it release hormones. So while we are having food, different organs, so ಇಲ್ಲಿ ನೀವು ನೋಡ್ತಾ ಇದೀರಾ, ಸೊ ಸಲೈವರಿ ಗ್ಲ್ಯಾಂಡ್ ಇದೆ, ಅಲ್ಲಿ ನಮ್ಗೇನು ಸಲೈವ ಅಂತ ಬರುತ್ತೆ, ಜೊಲ್ಲು ರಸ ಅಂತ ಏನ್ ಕರಿತೀವಿ. ಸೊ ಅದು ನಾವು ಚೆನ್ನಾಗಿ ಊಟ ಜಗದಾಗ ಸೊ ಅದು ಮಿಕ್ಸಪ್ ಆಗುತ್ತೆ, ಮಿಕ್ಸಪ್ ಆಗಿ ಒಂದು ಸಸ್ಪೆನ್ಷನ್ ತರ ಆಗುತ್ತೆ. ಸೊ ಏನ್ ಈಸೋಫೇಗಸ್ ಅಂತ ಇದೆ ಅದು ಅನ್ನನಾಳ, ಸೊ ಅಲ್ಲಿ ಬಂದ್ಬಿಟ್ಟು ಮತ್ತೆ ಇಲ್ಲಿ ಗಾಲ್ ಬ್ಲಾಡರ್ ಇದೆ, ಆಮೇಲೆ ಲಿವರ್ ಇದೆ. ಸೊ ಇವೇನಾಗಿದೆ ಪಿತ್ತರಸ ಅಂತ ಕರೀತಾರೆ ಗಾಲ್ ಬ್ಲಾಡರ್ ಗೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಈ ಫ್ಯಾಟ್ ನಾವು ಏನು ಊಟ ಮಾಡ್ತೀವಿ, ಲಿಪಿಡ್, ಅದನ್ನ ಜೀರ್ಣ ಮಾಡಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಹಂಗೆ ಮುಂದುವರಿತಾ ದೀಸ್ ಗ್ಯಾಸ್. ಸೊ ವಾಟ್ ಆರ್ ದ enzymes and gastric juices are secreted? There is gastrin, secretin, and cholecytokinin, and ghrelin. These are the digestive hormones. So these hormones participate in intracrine and autocrine. Okay, so as we know, today's World's Digestive Health Day, the main function of large intestine is to absorb water. ಸೊ ಈಗ ದೊಡ್ಡ ಕರಳು ಅಂತ ನಾವೇನ್ ಕರಿತೀವಿ, ಈಗ ಹಸಿರು ಕಲರ್ ಅಲ್ಲಿ ಏನ್ ಕಾಣ್ತಾ ಇದೆ, ಸೊ ಈಗ ನಾವು ಅದು ಏನಾಗುತ್ತೆ, ಊಟ ಎಲ್ಲ ಸ್ಮಾಲ್ ಇಂಟೆಸ್ಟೈನ್ ಇಲ್ಲಿ ಆರೆಂಜ್ ಕಲರ್ ಅಲ್ಲಿ ಏನ್ ಮಧ್ಯಕ್ಕೆ ಕಾಣ್ತಾ ಇದೆ, ಅದು ಇಟ್ ಇಸ್ ಅಬೌಟ್ 30 feet in length. ಸೊ ಅದು ಊಟನ ಅಲ್ಲಿಂದ ಸರ್ಕ್ಯುಲೇಷನ್ ಗೆ ಎಂಟರ್ ಮಾಡುತ್ತೆ. ಸೊ ಸರ್ಕ್ಯುಲೇಷನ್ ಗೆ ಹೋಗಿ ಅದು ಬ್ಲಡ್ ಗೆ ಹೋಗಿ, ಸೊ ಅಲ್ಲಿಂದ ಪ್ರತಿ ಒಂದ್ ಸೆಲ್ ಗೆ ಹೋಗಿ ಅಲ್ಲಿ ಮೆಟಬಾಲಿಸಮ್ ಅಂತ ಆಗುತ್ತೆ. ಸೊ ಈಗ ಒಂದೊಂದು ಸೆಲ್ ಅಲ್ಲೂ ಮಿಲಿಯನ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಟೇಕಿಂಗ್ ಪ್ಲೇಸ್. ಸೊ ಒಂದ್ ಹೇಳ್ಬೋದು ನೀವೇನಂದ್ರೆ ಅವ್ರ ಹ್ಯೂಮನ್ ಬಾಡಿ ಇಸ್ ಜಸ್ಟ್ ಲೈಕ್ ಎ ಕೆಮಿಕಲ್ ಫ್ಯಾಕ್ಟ್ರಿ. ಓಕೆ, ಆಮೇಲೆ ಅಲ್ಲಿಂದ ಮೆಟಬಾಲಿಸಮ್ ಆದ್ಮೇಲೆ ಇಟ್ ಕಮ್ ಬ್ಯಾಕ್ಸ್ ಟು ಇಂಟೆಸ್ಟೈನ್ ಅಂಡ್ ಕಮ್ಸ್ ಟು ಲಾರ್ಜ್ ಇಂಟೆಸ್ಟೈನ್. ಸೊ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನಿರುತ್ತೆ, ಸೊ ಈಗ ರೀಸೈಕಲ್ ಮಾಡಬಹುದಾದಂತ ವಸ್ತುಗಳೆಲ್ಲ ಅಲ್ಲಿ ನಮಗೆ ವಾಪಸ್ ಅಬ್ಸಾರ್ಬ್ ಆಗುತ್ತೆ. ಈಗ ಲಾರ್ಜ್ ಇಂಟೆಸ್ಟೈನ್ ಫಂಕ್ಷನ್ ಏನು ಅಂದ್ರೆ ಅಬ್ಸಾರ್ಪ್ಷನ್ ಆಫ್ ವಾಟರ್. Okay, so the area of large intestine mucosa of adult human is about 2 meters square. That is about 22 square feet. Okay, ಆಮೇಲೆ ಡಿಯೋಡಿನಮ್, ಸೊ ಇಲ್ಲಿ ಏನು ಹೊಟ್ಟೆ ಭಾಗ ಇದೆ, ಅದು ಇಲ್ಲಿ ನೀವು ನೋಡ್ಬೋದು, ಗಾಲ್ ಬ್ಲಾಡರ್ ಕೆಳಗಡೆ ಇದೆ ಡಿಯೋಡಿನಮ್ ಅಂತ. ಇಟ್ಸ್ ಅ ಲೋಯರ್ ಎಂಡ್ ಆಫ್ ಸ್ಟಮಕ್. Okay, so it receives food mixed with saliva and it is called chyme. Okay, from the stomach with together with pancreatic juices containing digestive enzymes and biles from gallbladder. So slowly it moves forward, and all the digestive enzymes will participate and helps in breakdown of proteins, carbohydrates, and bile by emulsification. Okay, so ಇದು ನಿಮಗೆ ಗೊತ್ತಿದೆ, emulsification ಅಂದ್ರೆ small oil globules will be suspended in water. ದೆನ್ ಇದೇನಾಗಿರುತ್ತೆ, ಸ್ವಲ್ಪ ಅಸಿಡಿಕ್ ಆಗಿರುತ್ತೆ ನಾವು ಏನು ಊಟ ಮಾಡಿರ್ತೀವಿ ಅದೆಲ್ಲ. ಇದೇನು ಪ್ಯಾಂಕ್ರಿಯಾಸ್ ಇದೆ, ಸೊ ಇಟ್ ರಿಲೀಸಸ್ ಸಮ್ ಬೈಕಾರ್ಬೋನೇಟ್. ಸೊ ದೇರ್ ಬೈ ಇಟ್ ಹೆಲ್ಪ್ಸ್ ಟು ನ್ಯೂಟ್ರಲೈಸ್. ಸೊ ಇದು ಬೇಸಿಕ್. ಸೊ ಬೈಕಾರ್ಬೋನೇಟ್ ಏನಿದೆ, ಇಟ್ ಈಸ್ ಕ್ಷಾರ ಇರುತ್ತೆ, ಬೇಸಿಕ್ ಇನ್ ನೇಚರ್. ಸೊ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಅಸಿಡಿಟಿ ಆಫ್ ದ ಫುಡ್ ಪಾರ್ಟಿಕಲ್ಸ್. Okay, so in small intestine, so it contains villi and the small hair-like structure irutte. So adu movement ಮಾಡಕ್ಕೆ ಹೆಲ್ಪ್ ಆಗುತ್ತೆ inside the small intestine. Okay, so ಈಗೇನು ನಾವು ಊಟ ಮಾಡಿದೀವಿ, ಕಾರ್ಬೋಹೈಡ್ರೇಟ್ ಇದೆ, ಆಮೇಲೆ ಪ್ರೋಟೀನ್ಸ್ ಇದೆ, ಆಮೇಲೆ ಲಿಪಿಡ್ಸ್ ಇದೆ. ಸೊ ಇದೆಲ್ಲಾನು ಅದರದ್ದು ಬೇಸಿಕ್ ಸ್ಟ್ರಕ್ಚರ್ ಗೆ ಅದು ಕನ್ವರ್ಟ್ ಆಗುತ್ತೆ. ಅಂದ್ರೆ ಈಗ ಕಾರ್ಬೋಹೈಡ್ರೇಟ್ ಇರೋದು ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ, ಆಮೇಲೆ ಪ್ರೋಟೀನ್ಸ್ ಇರೋದು ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಆಮೇಲೆ ಲಿಪಿಡ್ ಇದ್ದಿದ್ದೆಲ್ಲ ಅದು ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಮೈನೋ ಆಸಿಡ್ ಇಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ಪ್ರೋಟೀನ್, ಆ ತರ.
ಸೊ ಅದು ಸ್ಮಾಲ್ ಯೂನಿಟ್ ಬಂದಾಗ, ಸೊ ದೆನ್ ಇಟ್ ವಿಲ್ ಆಫ್ಟರ್ ಕಂಪ್ಲೀಟಿಂಗ್ ಮೆಟಬಾಲಿಸಮ್, this will come back to the circulation and back to the large intestine. Okay, and it will absorb it into a bloodstream. Okay, then ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ವಾಪಸ್ ಬಂದಾಗ, ಸೊ ಅದ್ರಲ್ಲಿ ಏನು ಮಾಯಿಶ್ಚರ್ ಇರುತ್ತೆ ಅದು ರೀಅಬ್ಸಾರ್ಬ್ ಆಗುತ್ತೆ ಬಾಡಿಯಲ್ಲಿ. ಆಮೇಲೆ ನೀವು ನೋಡಿರ್ಬೋದು, ಈಗ ಕಿಡ್ನಿ ಕೂಡ ಏನಾಗುತ್ತೆ, ಫಿಲ್ಟ್ರೇಷನ್ ತರ ಕೆಲಸ ಮಾಡುತ್ತೆ. ಸೊ ಈಗ ನಾವೇನ್ ಲಿಕ್ವಿಡ್ ತಗೊಂತೀವಿ ಅದು ಬ್ಲಡ್ ಅನ್ನು ಫಿಲ್ಟ್ರೇಷನ್ ಮಾಡುತ್ತೆ. ಆಮೇಲೆ ಬ್ಲಡ್ ಫಿಲ್ಟರ್ ಮಾಡಿ ಏನು ಅನ್ವಾಂಟೆಡ್ ಥಿಂಗ್ಸ್ ವಾಟರ್ ಅಲ್ಲಿ ಇರುತ್ತೆ, ಇಟ್ ವಿಲ್ ಬಿ ಥ್ರೋನ್ ಔಟ್ ಇನ್ ದ ಫಾರ್ಮ್ ಆಫ್ ಯೂರಿನ್. ಸೊ ದಿಸ್ ಇಸ್ ಎ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದ ಅನಾಟಮಿ ಅಂಡ್ ಫಿಸಿಯಾಲಜಿ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಮೆಡಿಸಿನಲ್ ಪ್ಲಾಂಟ್ಸ್, ದಟ್ ಈಸ್ ಏನು ಮನೆ ಮದ್ದು ಅಂತ ಕರಿತೀವಿ, ಕಿಚನ್ ರೆಮಿಡೀಸ್. ಸೊ ಈಗ ಫಸ್ಟ್ ಒನ್ ಐ ಟುಕ್ ಹರಿದ್ರ ಅಂತ, ಅರಿಶಿನ ಅಂತ ಕರಿತೀವಿ ಅದಕ್ಕೆ ಎಲ್ಲರೂ. ಸೊ ಇದೇನಾಗಿದೆ, ಇಟ್ ಈಸ್ ವೆರಿ ವೆರಿ ಯೂಸ್ಫುಲ್ ಡ್ರಗ್. ಸೊ ಈಗ ಮಧುಮೇಹ ಅಂತ ಕರಿತೀವಿ, ಡಯಾಬಿಟಿಸ್, ಮತ್ತೆ ಒಳ ಜ್ವರ, ಶೀತ, ನೆಗಡಿ, ಗಂಟ್ಲು ನೋವು, ಈ ತರ ಇದ್ದಾಗ ಸೊ ನಾವು ಅರಿಶಿನ ಮತ್ತು ನೆಲ್ಲಿಕಾಯಿ ಪುಡಿನ ಮಿಕ್ಸ್ ಮಾಡಿ ಹಾಲಿನೊಂದಿಗೆ ಸೇವಿಸ್ಬೇಕು ಅಂತ. ಸೊ ಅವಾಗ ಏನಾಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಆಗತ್ತೆ, ಮತ್ತೆ ಜ್ವರ ಏನಾದ್ರು ಇದ್ರೆ ಕಡಿಮೆ ಆಗತ್ತೆ, ಶೀತ, ನೆಗಡಿ. ಯಾಕಂದ್ರೆ ಇದು ಕುರ್ಕುಮಿನ್ ಅಂತ ಇರುತ್ತೆ ಇದರಲ್ಲಿ, ಟರ್ಮರಿಕ್ ಅಲ್ಲಿ, ಅರಿಶಿಣದಲ್ಲಿ. ಸೊ ಇಟ್ ಆಕ್ಟ್ಸ್ ಆಲ್ಸೋ ಆಸ್ ಎ ಆಂಟಿ ಕ್ಯಾನ್ಸರ್. ನೀವು ರೀಸೆಂಟ್ ಆಗಿ ನೋಡಿರ್ಬೋದು. ಸೊ ಇದೇನಿದೆ, ದಿಸ್ ಈಸ್ ಫ್ರಮ್ ಓರಲ್ ಟು ಏನಲ್ ಕ್ಯಾವಿಟಿ. ಸೊ ಇದು ಒಂದು ಪೈಪ್ ತರ ಮೆಕ್ಯಾನಿಸಮ್ ಇರುತ್ತೆ. ಇಟ್ ಈಸ್ ಮೇಡ್ ಅಪ್ ಆಫ್ ಅ ಸ್ಮೂತ್ ಮಸಲ್. ಸೊ ಒಂದು 4 ಲೇಯರ್ ಇರುತ್ತೆ ಇದು, ಅದ್ರದ್ದು ಸ್ಟ್ರಕ್ಚರ್ ಇದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್. We can see the different parts, the stomach, small intestine. Okay, so let us see the drug. So ಇದೇನೋ ಕುರ್ಕುಮಿನ್ ಅಂತ ಇದೆ. ಇಟ್ ಆಕ್ಟ್ಸ್ ಆಸ್ ಎ ಆಂಟಿ ಕ್ಯಾನ್ಸರ್. ಈಗ ಅದು ಎಲ್ಲ ತುಂಬಾ ರಿಸರ್ಚ್ ವರ್ಕ್ ಎಲ್ಲ ನಡೀತಾ ಇದೆ. ಓಕೆ, ಆಮೇಲೆ ಮೂಗ್ ಏನಾದ್ರು ಕಟ್ಟಿದ್ರೆ, ಶೀತ ಇದ್ರೆ, ಸೊ ಕೆಂಡದ ಮೇಲೆ ಹಾಕಿ ಅದನ್ನ ಅರಿಶಿನ ಪುಡಿ, ಅದು ಹೊಗೆ ನಾವು ತಗೊಂಡ್ರಾಗ ಅದು ಮೂಗ್ ಏನಾದ್ರು ಕಟ್ಟಿದ್ರೆ, ಶೀತ ಆಗಿದ್ರೆ ಅದು ನಿವಾರಣೆ ಮಾಡುತ್ತೆ. ಆಮೇಲೆ ಚರ್ಮ ರೋಗದಲ್ಲಿ, ಆಮೇಲೆ ಚೇಳು, ಜೇನ್ ನೊಣ ಏನಾದ್ರು ಕಚ್ಚಿದ್ರೆ, ಅಥವಾ ಮುಖದಲ್ಲಿ ಮೊಡವೆ ಇದ್ರೆ, ಸೊ ನಿಂಬೆ ರಸ ಅಥವಾ ನೀರ್ ಜೊತೆಗೆ ಅದನ್ನ ಮಿಕ್ಸ್ ಮಾಡಿ ಹಚ್ಚಬೇಕು ಮುಖಕ್ಕೆ ಅಥವಾ ಸ್ಕಿನ್ಗೆ. ಸೊ ಎಳ್ಳೆಣ್ಣೆಯೊಂದಿಗೆ ಹಚ್ಚಬಹುದು. ಸೊ ಆಹಾರದಲ್ಲಿ ಅರಿಶಿನ ಬಳಸಿದ್ರೆ ಮೂತ್ರ ವಿಕಾರ, ಅಂದ್ರೆ ಈಗ ಏನಾದ್ರು ಯುರಿನರಿ ಡಿಸಾರ್ಡರ್ಸ್ ಇದ್ರೆ ಅದು ಗುಣ ಆಗತ್ತೆ. ಸೊ ಆಮೇಲೆ ಪದೇ ಪದೇ ಪಿತ್ತದ ಗಂಧೆ ಆಗಿದ್ರೆ, ಅಂದ್ರೆ ಒಂದು ಸ್ಮಾಲ್ ಬಲ್ಜ್ ಸ್ವೆಲ್ಲಿಂಗ್ ಆಗಿರುತ್ತೆ, ಅದನ್ನ ನಿವಾರಣೆ ಮಾಡುತ್ತೆ. ಸೊ ಕುರ್ಕುಮಿನ್, ಆಸ್ ಐ ಸೆಡ್, ಇದು ಕ್ಯಾನ್ಸರ್ ನಿವಾರಕ, ಮತ್ತೆ ರಕ್ತ ಶುದ್ಧಿ ಮಾಡುತ್ತೆ. ಆಮೇಲೆ ರಕ್ತದಲ್ಲಿ ಕೊಬ್ಬು ಅಂದ್ರೆ ಕೊಲೆಸ್ಟ್ರಾಲ್, ಅಂದ್ರೆ ಕೊಲೆಸ್ಟ್ರಾಲ್ ಇಸ್ ಆಲ್ಸೋ ಎಸೆನ್ಷಿಯಲ್ ಫಾರ್ ಅವರ್ ಹೆಲ್ತಿ ಬಾಡಿ. ಸೊ ಅನ್ವಾಂಟೆಡ್ ಕೊಲೆಸ್ಟ್ರಾಲ್, HDL, LDL ಅಂತ ಇರುತ್ತೆ, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್. ಸೊ ಅದನ್ನ ರಿಮೂವ್ ಮಾಡುತ್ತೆ. ಸೊ ಎರಡನೇದು ಕ್ರೂಡ್ ಡ್ರಗ್ ಹಿಪ್ಪಲಿ ಅಂತ, ಪಿಪ್ಲಿ ಅಂತ ಅದು ಪಾಪ್ಯುಲರ್ ಆಗಿ ಎಲ್ಲರೂ ಕರೀತಾರೆ. ಒಂದು ಚಿಟಿಕೆ ಹಿಪ್ಪಲಿ ಚೂರ್ಣ ಜೇನುತುಪ್ಪದಲ್ಲಿ ಕೊಟ್ರೆ ಶೀತ, ನೆಗಡಿ, ಜ್ವರ, ಉಬ್ಬಸ ರೋಗ ಅಂದ್ರೆ ಅಸ್ತಮಾ, ಮತ್ತೆ ಡಸ್ಟ್ ಅಲರ್ಜಿ ಏನಾರು ಇದ್ರೆ ಅದು ನಿವಾರಣೆ ಆಗತ್ತೆ. ಬಿಸಿ ನೀರಿನೊಡನೆ ಹಿಪ್ಪಲಿ ಚೂರ್ಣ ಬಳಸಿದ್ರೆ ಜೀರ್ಣಕ್ರಿಯೆ ತೊಂದ್ರೆ ಅಥವಾ ಯಕೃತ್, ಲಿವರ್ ತೊಂದ್ರೆ, ಅದರಿಂದ ಏನಾರು ಇದ್ರೆ ನಾವು ಫ್ರೀ ಆಗ್ಬೋದು. ಓಕೆ, ಸೊ ಜ್ವರದಲ್ಲಿ ಬೆಲ್ಲದೊಂದಿಗೆ ಸೇವಿಸಬೇಕು. ಸೊ ಈ ಪಿಪ್ಪಲಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಜ್ವರ ಏನಾರು ಇದ್ರೆ ಅದನ್ನ ನಾವು ತಗೋಬಹುದು. ಸಂಧಿವಾತ ಮತ್ತೆ ಸಂದುಗಳಲ್ಲಿ ನೀರು ತುಂಬಿ ಬಾವು ಬಂದಿದ್ರೆ, ಅಂದ್ರೆ ಈಗ ವಾಟರ್ ರಿಟೆನ್ಷನ್ ಅಂತ ಕರೀತಾರೆ ಅದಕ್ಕೆ, ಅಥವಾ ಜಾಯಿಂಟ್ ಪೇನ್. ಸೊ ಈ ತರ ಕಂಡೀಷನ್ ಅಲ್ಲಿ ನಾವು ಹಿಪ್ಪಲಿ ಪುಡಿ ಲೇಪ ಹಾಕ್ಬೇಕು. ಮತ್ತೆ ನೆಗಡಿಯಲ್ಲಿ ಹಣೆಯ ಭಾಗಕ್ಕೆ ಲೇಪ ಹಾಕುವುದರಿಂದ ನೆಗಡಿ, ಮೂಗು ಕಟ್ಟಿರುವುದು ನಿವಾರಣೆ ಇರುತ್ತದೆ. ಆಮೇಲೆ ಪಿಪ್ಪಲಿ ಚೂರ್ಣ ಪ್ರಜ್ಞೆ ತಪ್ಪಿದ್ರೆ, ಸೊ ಮೂಗು ಕಟ್ಟಿ ತೊಂದರೆ ಆಗಿದ್ರೆ, ಸೊ ಮೂಗಿಗೆ ಒಂದು ಚಿಟಿಕೆ ಪ್ರಮಾಣ ಹಾಕ್ಬೋದು. ಶುಂಠಿ, ಕಾಳುಮೆಣಸು ಮತ್ತು ಹಿಪ್ಪಲಿ ಸಮ ಪ್ರಮಾಣದಲ್ಲಿ ಸೇರಿಸಿದ್ರೆ ಅದು ತ್ರಿಕಟು ಚೂರ್ಣ ಅಂತ ಕರೀತಾರೆ. ಅದು ಆಯುರ್ವೇದದಲ್ಲಿ ತುಂಬಾ, ಅಂದ್ರೆ ನೀವು ನೋಡ್ಬೋದು, ತುಂಬಾ ಏನು ಪಂಜೆಂಟ್ ಇರುತ್ತೆ ಅದು. ಶುಂಠಿ, ಕಾಳುಮೆಣಸು ಮತ್ತು ಹಿಪ್ಪಲಿ ಖಾರ ಇರುತ್ತೆ.
So very effective medicine. Okay. So third fruit drug is ಕಾಳು ಮೆಣಸು ಅಂತ. So it is very famous as a black pepper. So very major ingredient in spice. Okay. So ಈಗ ಕಾಳು ಮೆಣಸು ನಾವು ಯಾವ್ದ್ರಲ್ಲಿ ಉಪಯೋಗಿಸಬಹುದು ಅಂದ್ರೆ ಜ್ವರ, ಕಾಮಾಲೆ, ಅದಕ್ಕೆ ಜಾಂಡೀಸ್ ಅಂತಾನು ಕರೀತಾರೆ. ಸೊ ಅಜೀರ್ಣ, ಇಂಡೈಜೆಷನ್, ಅತಿಸಾರ, ಡಯೇರಿಯಾ ಮತ್ತೆ ಮುಂತಾದ ಕಾಯಿಲೆಗಳಲ್ಲಿ ಮತ್ತೆ ಪಥ್ಯಾಹಾರದಲ್ಲಿ ಕಾಳುಮೆಣಸಿನಿಂದ ತಯಾರಿಸಿದ ಸಾರು ಅತ್ಯುತ್ತಮ. ಸೊ ಆಹಾರದಲ್ಲಿ ಬಳಸಿದ್ರೆ ಬೊಜ್ಜು ಕರಗಿಸಿ ತೂಕ ನಿಯಂತ್ರಣ ಮಾಡುತ್ತೆ. ಆಮೇಲೆ ಕಾಳುಮೆಣಸು ಹಾಲಿನೊಂದಿಗೆ ಅರೆದು ಬಿಸಿ ಮಾಡಿ ಹಚ್ಚುವುದರಿಂದ ಎಲ್ಲಾ ಬಗೆಯ ನೋವು, ಸಂಧಿವಾತ ನಿವಾರಣೆ ಆಗುತ್ತೆ. ಸೊ ದೇಹದಲ್ಲಿ ಸಂಗ್ರಹವಾಗಿರುವ ಸೊ ಅಜೀರ್ಣ ಜನ್ಯ ದೋಷ ನಿವಾರಿಸುವ ಗುಣ ಶುಂಠಿ, ಮೆಣಸು ಮತ್ತು ಪಿಪ್ಪಲಿಗಿದೆ. ಸೊ ಈ ಮೂರು ವಸ್ತುಗಳಲ್ಲಿದ್ದು ತ್ರಿಕಟ ಚೂರ್ಣ ಅಥವಾ ಶುಂಠಿ, ಮೆಣಸು ಪ್ರತ್ಯೇಕವಾಗಿ ಬಳಸಬಹುದು. ಸೊ ಕಾಳು ಮೆಣಸಿನ ತೈಲವನ್ನ ಚರ್ಮ ರೋಗದಲ್ಲೂ ಬಳಸಬಹುದು. ಸೊ ನಾಲ್ಕನೇದು ಶುಂಠಿ. ಸೊ ಇಟ್ ಇಸ್ ಕಾಲ್ಡ್ ಎಸ್ ಜಿಂಜರ್. ಸೊ ಹಸಿ ಮತ್ತೆ ಒಣ ಶುಂಠಿ ಎರಡನ್ನೂ ಬಳಸ್ತಾರೆ. ತ್ರಿಕಟ ಚೂರ್ಣದಲ್ಲಿ ಇದೊಂದು ಪ್ರಮುಖ ದ್ರವ್ಯ. ಶುಂಠಿ ರಸದೊಂದಿಗೆ ಬೆಲ್ಲವನ್ನು ಸೇರಿಸಿ ಒಂದೆರಡು ಹನಿ ಮೂಗಿಗೆ ಹಾಕುವುದರಿಂದ ಸೊ ಹಳೆ ಕಾಲದ ನೆಗಡಿ, ತಲೆನೋವು, ಸೊ ಮೂಗಿನಿಂದ ವಾಸನೆ ಬರುವುದು ಮತ್ತು ಮೂಗಿಗೆ ಘ್ರಾಣ ಅಂದ್ರೆ ಸ್ಮೆಲ್ಲಿಂಗ್ ಏನಾದ್ರು ಹೋಗಿದ್ರೆ ಅದು ಮರಳುತ್ತೆ. ಮತ್ತೆ ನೀರು ಅಥವಾ ನಿಂಬೆ ರಸದಲ್ಲಿ ಶುಂಠಿ ತೆಗೆದು ಹಣೆಗೆ ಹಚ್ಚಿದ್ರೆ ಸೊ ನೆಗಡಿ, ತಲೆನೋವು ಗುಣವಾಗುತ್ತೆ. ಮೂಗು ಕಟ್ಟಿ ನೆಗಡಿ, ತಲೆನೋವು ಇದ್ರೆ ನೀರಿಗೆ ಶುಂಠಿ ಮತ್ತು ಕೊತ್ತಂಬರಿ ಬೀಜದ ಪುಡಿ ಹಾಕಿ ಹಬೆಯ ಮೂಗಿಗೆ ಸೇವಿಸಿ ಇದ್ರೆ ಗುಣವಾಗುತ್ತೆ. ಅಂದ್ರೆ ಸೊ ಈಗೇನ್ ಹಬೆ ಇರುತ್ತೆ ಅದ್ರಲ್ಲಿ ಈಗ ಸ್ಟೀಮಿಂಗ್ ನಾವು ತಗೊಂಡ್ರೆ ಶೀತ, ನೆಗಡಿ, ತಲೆನೋವು ಅದೆಲ್ಲ ಗುಣ ಆಗುತ್ತೆ ಅಂತ. ಸೊ ಅರ್ಧ ಚಮಚ ಶುಂಠಿ ಪುಡಿ ಬೆಲ್ಲದೊಂದಿಗೆ ಕಲಸಿ ತಿಂದು ಬಿಸಿ ನೀರು ಕುಡಿಯುವುದರಿಂದ ಅಜೀರ್ಣ ಜನ್ಯ ಅನ್ಯ ದೋಷ ನಿವಾರಣೆ ಆಗುತ್ತೆ. ಆಮೇಲೆ ಸಂಧಿವಾತ ಅಂದ್ರೆ ಜಾಯಿಂಟ್ ಪೇನ್, ಅತಿ ತೂಕ, ಒಬೆಸಿಟಿ, ಸೊ ಆಮವಾತ, ಈಗೇನ್ ಜಾಯಿಂಟ್ ಪೇನ್, ಜ್ವರ ಮುಂತಾದ ತೊಂದರೆಗಳಲ್ಲಿ ಇದು ಅತ್ಯುತ್ತಮ ಔಷಧಿಯಾಗಿದೆ. ಸೊ ಊಟಕ್ಕೆ ಮುಂಚೆ ಸ್ವಲ್ಪ ಹಸಿ ಶುಂಠಿ ಮತ್ತು ಸೈಂಧವ ಲವಣ ಅಥವಾ ಉಪ್ಪಿನ ಜೊತೆಗೆ ಸೇರಿ ಜಗಿದು ತಿನ್ನೋದ್ರಿಂದ ಹಸಿವು ಹೆಚ್ಚಿ ಜೀರ್ಣಕ್ರಿಯೆ ಉತ್ತಮವಾಗತ್ತೆ. ಸೊ ನಿನ್ನೆ ಡಾಕ್ಟರ್ನು ಅದೇ ಹೇಳ್ತಾ ಇದ್ರು. ಸೊ ಈಗ ಏನಾದ್ರು ಅಜೀರ್ಣ ಆಗಿದ್ರೆ ಸ್ವಲ್ಪ ಶುಂಠಿ ಜೊತೆಗೆ ಸೈಂಧವ ಲವಣ ತಗೊಂಡ್ರೆ ಸೊ ನಾವು ಪ್ರೀವಿಯಸ್ಲಿ ಏನು ನಾವು ಊಟ ಮಾಡಿರ್ತೀವಿ ಅಥವಾ ತಿಂಡಿ ತಿಂದಿರ್ತೀವಿ ಅದು ಅಜೀರ್ಣ ಆಗಿದ್ರೆ ಅದು ಜೀರ್ಣ ಆಗಿ ಹೊರಗೆ ಹೋಗುತ್ತೆ. ಸೊ ಶುಂಠಿಯನ್ನು ಮಜ್ಜಿಗೆ ಅಥವಾ ನಿಂಬರಸದೊಂದಿಗೆ ಸೇವಿಸಿದ್ರೆ ಅಜೀರ್ಣ, ಅತಿಸಾರ ನಿವಾರಕ. ಸೊ ಅಜೀರ್ಣ ಅಂದ್ರೆ ಇಂಡೈಜೆಷನ್ ಮತ್ತೆ ಅತಿಸಾರ ಅಂದ್ರೆ ಡಯೇರಿಯಾ, ವಾಟರಿ ಮೋಷನ್ ಅಂತ ಕರಿತೀವಿ. ಸೊ ಮಜ್ಜಿಗೆ ಜೊತೆಗೆ ಶುಂಠಿ ಅಥವಾ ನಿಂಬೆ ರಸದೊಂದಿಗೆ ತಗೊಂಡ್ರೆ ಸೊ ಇಟ್ ಇಸ್ ಆಕ್ಟ್ಸ್ ಆಸ್ ಎ ವೆರಿ ಗುಡ್ ಅಂದ್ರೆ ಆಂಟಿಬಯೋಟಿಕ್ ಆಗಿ ವರ್ಕ್ ಆಗುತ್ತೆ ಅದು. ಸೊ ಇಂಡೈಜೆಷನ್ ಅಂಡ್ ಡಯೇರಿಯಾ. ಸೊ ಚಿಕ್ಕ ಮಕ್ಕಳಲ್ಲಿ ಕಮ್ಮು, ಕಫ, ಜ್ವರ ಇದ್ರೆ ಸ್ವಲ್ಪ ಶುಂಠಿ ಪುಡಿನ ಜೇನುತುಪ್ಪದೊಂದಿಗೆ ನೆಕ್ಸಿದ್ರೆ ಅದು ಕೆಮ್ಮು, ಕಫ, ಜ್ವರ ಮಕ್ಕಳಲ್ಲಿ ಗುಣಕಾರಿ ಆಗತ್ತೆ ಅಂತ. ಸೊ ನೆಕ್ಸ್ಟ್ ಬೆಳ್ಳುಳ್ಳಿ ಅಂತ. ಸೊ ಬೆಳ್ಳುಳ್ಳಿ ಇಟ್ಸ್ ವೆರಿ ಫೇಮಸ್. ಅದಕ್ಕೆ ಲಸುನ ಅಂತ ಕರೀತಾರೆ ಹಿಂದಿಯಲ್ಲಿ. ಸೊ ವಾತರೋಗ, ಸಂಧಿವಾತ, ಜಾಯಿಂಟ್ ಪೇನು ಮತ್ತೆ ಆರ್ಥರೈಟಿಸ್ ಏನಾದ್ರು ಇದ್ರೆ, ಆಮೇಲೆ ಪಕ್ಷಾಘಾತ ಅಂತ ಕರೀತಾರೆ, ಲಕ್ವ ಆಗಿದ್ರೆ, ಸ್ಟ್ರೋಕ್ ಆಗಿದ್ರೆ, ಆಮೇಲೆ ನರಮಂಡಲ ನರ್ವಸ್ ಸಿಸ್ಟಮ್ ಏನಾದ್ರು ಫೇಲ್ಯೂರ್ ಆಗಿದ್ರೆ, ಆಮೇಲೆ ಹೃದಯ, ರಕ್ತನಾಳ ಸಂಬಂಧಿ ರೋಗಗಳಿದ್ರೆ ಅದನ್ನ ಬೆಳ್ಳುಳ್ಳಿ ಕೊಡ್ಬೋದು. ಹಾಗೆ ಅದನ್ನ ಬೇರಾಗಿ ಸೇವಿಸಬಹುದು ಅಂತ. ಸೊ ಹಾಲು ಅಥವಾ ಬಿಸಿ ನೀರಿನೊಂದಿಗೆ ಸೇವಿಸಬಹುದು ಅಥವಾ ಚಟ್ನಿ ಇತ್ಯಾದಿ ತಯಾರಿಸಿ ಆಹಾರದೊಂದಿಗೆ ಉಪಯೋಗಿಸಬಹುದು. ಸೊ ಲಶುನ ತೈಲ ಅಂತ. ಸೊ ಅದರಿಂದ ಬೆಳ್ಳುಳ್ಳಿನ ಮಾಡಿರೋ ತೈಲ ಅದು ಲಶುನ ಘೃತ ಅಂದ್ರೆ ತುಪ್ಪದಲ್ಲಿ ಮಾಡಿರುವಂತದ್ದು. ಸೊ ಇದನ್ನ ಔಷಧ ರೂಪದಲ್ಲಿ ಸೇವನೆಗೆ ಲೇಪವಾಗಿ ಬಳಸಬಹುದು, ಸೇವನೆಯನ್ನು ಮಾಡಬಹುದು ಮತ್ತೆ ಲೇಪವಾಗಿ ಬಳಸಬಹುದು. ಇದು ಉತ್ತಮ ಪರಿಣಾಮಕಾರಿ ಔಷಧ. ಸೊ ಪಕ್ಷಾಘಾತ ಅಂದ್ರೆ ಸ್ಟ್ರೋಕ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಮೂಗಿಗೆ ಸ್ವರಸ ಅಥವಾ ತೈಲ ನಸ್ಯ ಮಾಡಬಹುದು. ಸೊ ತೈಲವು ಕೈಕಾಲುಗಳಿಗೆ ಹಚ್ಚಬೇಕು. ಸೊ ಬೆಳ್ಳುಳ್ಳಿ ಅರೆದು ಗಂಟಲು ನೋವು, ಮಂಗನ ಭಾವವಾಗಿದ್ರೆ
ಅದರಲ್ಲೂ ಯೂಸ್ಫುಲ್ ಆಗುತ್ತೆ. ಶೀತ ನೆಗಡಿಗಳಲ್ಲಿ ಗಂಟಲು, ಕೆನ್ನೆ, ಹಣೆ ಭಾಗದಲ್ಲಿ ಹಚ್ಚಬೇಕು. ಸೊ ಹೊಟ್ಟೆ ನೋವು, ಹೊಟ್ಟೆ ಉಬ್ರ, ಸೊಂಟ ನೋವು ಇದ್ರೆ ತುಪ್ಪದಲ್ಲಿ ಹುರಿದು ಸೊ ಅನ್ನದೊಂದಿಗೆ ಕಲಸಿ ಅದನ್ನ ತಿನ್ಬಹುದು. ಸೊ ತುಪ್ಪದಲ್ಲಿ ಅಥವಾ ಎಳ್ಳೆಣ್ಣೆಯಲ್ಲಿ ಹುರಿದು ತಿಂದ್ರೆ ನಾಯಿ ಕೆಮ್ಮು ಅಂದ್ರೆ ಡ್ರೈ ಕಾಫ್, ಸೊ ಇದೆಲ್ಲ ನಿವಾರಣೆ ಆಗುತ್ತೆ. ಸೊ ಕಿವಿ ನೋವಿನಲ್ಲಿ ಬೆಳ್ಳುಳ್ಳಿ ಎಣ್ಣೆ ಕಿವಿಯಲ್ಲಿ ಹಾಕೋದ್ರಿಂದ ಕಿವಿ ನೋವು ನಿವಾರಣೆ ಆಗುತ್ತೆ. ಅಧಿಕ ರಕ್ತದೊತ್ತಡ ಅಂದ್ರೆ ಹೈಪರ್ ಟೆನ್ಷನ್, ಆಮೇಲೆ ಅತಿಯಾದ ತೂಕ ಒಬೆಸಿಟಿ, ಕೆಮ್ಮು ಕಾಫ್, ಉಬ್ಬಸ ಅಸ್ತಮದಲ್ಲಿ, ಮತ್ತೆ ಮಧುಮೇಹ ಡಯಾಬಿಟಿಸ್, ಆಮೇಲೆ ವಾತ ಸಂಬಂಧಿ ರೋಗ, ಜಾಯಿಂಟ್ ಪೇನ್ಸ್, ಮಲಬದ್ಧತೆ, ಕಾನ್ಸ್ಟಿಪೇಷನ್, ಅಜೀರ್ಣ ಇಂಡೈಜೆಷನ್. ಸೊ ಈ ತರ ಅನೇಕ ರೋಗಗಳಲ್ಲಿ ಬೆಳ್ಳುಳ್ಳಿ ತುಂಬಾ ಉಪಯೋಗಿಯಾಗಿದೆ. ಸೊ ನೆಕ್ಸ್ಟ್ 6ನೇದು ತುಪ್ಪ, ಘೀ ಅಂತ ಏನ್ ಕರಿತೀವಿ. ತುಪ್ಪ ಪ್ರತಿದಿನ ಸೇವಿಸುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಆಮೇಲೆ ಮೂಳೆಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಬಿಕಾಸ್ ಆಫ್ ಅದರಲ್ಲಿ ಫಾಸ್ಫರಸ್ ಇರುತ್ತೆ. ಆಮೇಲೆ ಮೂಳೆ ಸವಕಳಿ ತಡೆದು ಸಂದು ನೋವು, ವಾತ ಸಂಬಂಧಿ ರೋಗಗಳಲ್ಲಿ ಉಪಯೋಗ. ಸೊ ಕಡಿಮೆ ತೂಕ ಇದ್ರೆ ದೌರ್ಬಲ್ಯದಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಚಮಚ ತುಪ್ಪ ತಿಂದು ಬಿಸಿ ಹಾಲು ಕುಡಿಬೇಕು. ಸೊ ತೂಕ ಹೆಚ್ಚಿದ್ರೆ ತುಪ್ಪದೊಂದಿಗೆ ಬಿಸಿ ನೀರು ಕುಡಿಬೇಕು. ಸೊ ಈಗ ವೆಯ್ಟ್ ಇನ್ಕ್ರೀಸ್ ಮಾಡಕ್ಕೂ ತುಪ್ಪ ಬಳಸ್ತಾರೆ, ಆಮೇಲೆ ವೆಯ್ಟ್ ಡಿಕ್ರೀಸ್ ಮಾಡೋಕ್ಕೂ ತುಪ್ಪ ಬಳಸಬಹುದು. ಸೊ ವೆಯ್ಟ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಖಾಲಿ ಹೊಟ್ಟೆಗೆ 1 ಚಮಚ ತುಪ್ಪ ತಿಂದು ಹಾಲು ಕುಡಿಬೇಕು. ಸೊ ವೆಯ್ಟ್ ರೆಡ್ಯೂಸ್ ಮಾಡಕ್ಕೆ ತುಪ್ಪ ಆಮೇಲೆ ಬಿಸಿ ನೀರು ಕುಡಿಬೇಕು. ಸೊ ಜ್ವರ ಶಮನವಾದ ನಂತರ ರೋಗಿ ಬಲವರ್ಧನೆಗೆ ತುಪ್ಪ ಸೇವನೆ ಮಾಡಬಹುದು. ಸೊ ಈಗ ಯಾವ್ದಾದ್ರು ಟೈಫಾಯ್ಡ್ ಜ್ವರ ಆತರ, ಬೇರೆ ಮಲೇರಿಯಾ ಆತರ ಬೇರೆ ಜ್ವರಗಳೆಲ್ಲ ಆಗಿ ಸ್ವಲ್ಪ ಬಾಡಿ ವೀಕ್ ಆಗಿದ್ರೆ ಬಲವರ್ಧನೆಗೆ ಅಂದ್ರೆ ಇಟ್ ಗಿವ್ಸ್ ಎನರ್ಜಿ, ಮತ್ತೆ ಅವರು ನಾರ್ಮಲ್ ಆಗಕ್ಕೆ. ಯಾಕಂದ್ರೆ ತುಪ್ಪಕ್ಕೆ ಅಗ್ನಿ ಅಂತ ಕರೀತಾರೆ ಆಯುರ್ವೇದದಲ್ಲಿ. ಈಗ ಬೆಂಕಿ ಏನಿರುತ್ತೆ ಎಲ್ಲಾನು ಸುಟ್ಟಾಕುತ್ತೆ, ಅದೇ ತರನೇ ಅದಕ್ಕೆ ಯೂಶಲಿ ನಮ್ಮ ಹಿರಿಯರೆಲ್ಲ ಊಟದ ಅನ್ನ ಅಥವಾ ಬೇರೆ ಯಾವುದೇ ನಾವು ಊಟ ಮಾಡುವಾಗನು ತುಪ್ಪ ಅದ್ರಲ್ಲಿ ಯಥೇಚ್ಛವಾಗಿ ಬಳಸ್ತಾ ಇದ್ರು, ಅದು ಅಗ್ನಿ ಕಾರಕ. ಹಂಗಾಗಿ ಸೊ ರಾತ್ರಿ ಮಲಗುವ ಮುನ್ನ ಸೊ ಅಂಗಾಲಿಗೆ ತುಪ್ಪ ಹಚ್ಚಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಆಮೇಲೆ ದೃಷ್ಟಿವರ್ಧಕವೂ ಹೌದು. ಸೊ ಏನಾದ್ರು ಕಣ್ಣಿಂದು ವಿಷನ್ ಸ್ವಲ್ಪ ನಮಗೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆಮೇಲೆ ದೃಷ್ಟಿ ದೌರ್ಬಲ್ಯದಲ್ಲಿ ಪ್ರತಿದಿನ 1 ಹನಿ ತುಪ್ಪವನ್ನು ಕಣ್ಣಿಗೆ ಹಾಕುವುದು ಪರಿಣಾಮಕಾರಿ. ಸೊ ಇದು ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಐ ಹೆಲ್ತ್. ಆಮೇಲೆ ಪ್ರತಿನಿತ್ಯ ತುಪ್ಪ ಸೇವಿಸಿದ್ರೆ ಒಳ್ಳೇದು. ಮೂಗಿನ ತೊಂದರೆ, ತಲೆನೋವು ಇದ್ರೆ, ಹಣೆ ಭಾಗದಲ್ಲಿ ನೋವು ಪದೇ ಪದೇ ಬರ್ತಾ ಇದ್ರೆ ಸೊ ಅದು 1-2 ಹನಿ ಮೂಗಿಗೆ ಹಾಕ್ಬೇಕು ನಾವು. ಸೊ ಸಂಧಿವಾತ, ಜಾಯಿಂಟ್ ಪೇನ್, ಕಾಲು ನೋವು, ಸೆಳೆತ ಇದರಲ್ಲಿ ತುಪ್ಪವನ್ನ ಕಾಲಿಗೆ ಹಚ್ಚಿ ತಿಕ್ಕುವುದರಿಂದ ಪರಿಹಾರ ಆಗುತ್ತೆ. ಆಮೇಲೆ ಅಬಾಲ ವೃದ್ಧ ಅಂದ್ರೆ ಬೇಗ ಅವ್ರಿಗೆ ಏಜ್ ಆಗ್ತಾ ಇರತ್ತೆ. ಸೊ ಅಡೆತಡೆ ಇಲ್ಲದ ಬೆಳವಣಿಗೆ, ಅಬಾಲ ವೃದ್ಧ ಅಂತಾರೆ ಅದಕ್ಕೆ. ಅಂದ್ರೆ ಈಗ ಚಿಕ್ಕ ವಯಸ್ಸಲ್ಲೇ ಅವರು ತುಂಬಾ ವಯಸ್ಸಾಗಿರೋರ್ ತರ ಕಾಣ್ತಾರೆ, ಸೊ ಅವರಿಗೆ ತುಪ್ಪ ಕೊಡ್ಬೋದು. ಸೊ ನೆಕ್ಸ್ಟ್ ದ್ರಾಕ್ಷಿ. ಸೊ ಒಣಗಿದ ದ್ರಾಕ್ಷಿ ಇದು ರುಚಿಕರವೂ ಮತ್ತೆ ಆರೋಗ್ಯಕರವೂ ಆಗಿದೆ. ಹಸಿ ದ್ರಾಕ್ಷಿಯು ಔಷಧಿಯಾಗಿ ಬಳಕೆಯಲ್ಲಿದೆ. ಸೊ ಮಕ್ಕಳಲ್ಲಿ ಕಫ ಪ್ರಕೃತಿಯವರಿಗೆ ಇದು ಒಳ್ಳೇದಲ್ಲ. ಆಮೇಲೆ ಒಣ ದ್ರಾಕ್ಷಿ ಏನಿದೆ ಆ ನೀರಿನಲ್ಲಿ ನೆನೆಸಿ ಸೊ ಬೆಳಿಗ್ಗೆ ಅದರ ನೀರ್ ಕುಡಿಯುವುದರಿಂದ ಸೊ ಮುಟ್ಟಿನಲ್ಲಿರುವ ಹೊಟ್ಟೆ ನೋವು ಪರಿಹಾರವಾಗುತ್ತೆ. ಆಮೇಲೆ ಪಿತ್ತದ ತೊಂದರೆ, ಹಸಿವೆ ಇಲ್ಲದಿರುವುದು ಅಂದ್ರೆ ಅಪಿಟೈಟ್ ಇರಲ್ಲ ಆ ಟೈಮಲ್ಲಿ. ಆಮೇಲೆ ಅಶಕ್ತಿ, ಮಲಬದ್ಧತೆ, ಕಾನ್ಸ್ಟಿಪೇಷನ್, ವಾಮಿಟಿಂಗು, ಮತ್ತೆ ತಲೆ ಸುತ್ತುತ್ತಾ ಇದ್ರೆ ಸೊ ಹೀಗೆ ಅನೇಕ ಕಡೆ ಇದನ್ನ ಬಳಸಬಹುದು. ಸೊ ಕಾಮಾಲೆ ಅಂದ್ರೆ ಜಾಂಡೀಸ್, ಈಗ ಹೆಪಟೈಟಿಸ್ ಅಂತ ಏನ್ ಕರಿತೀವಿ ಅದು. ಆಮೇಲೆ ರಕ್ತಹೀನತೆ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಆಗಿರುತ್ತೆ, ಅನಿಮಿಕ್ ಅಂತ ಕರೀತಾರೆ. ಸೊ ಜೀರ್ಣ ಸಂಬಂಧಿ ವಿಕಾರಗಳು, ಇಂಡೈಜೆಷನ್, ಮತ್ತೆ ಪಿತ್ತ ವಿಕಾರ, ಜ್ವರ, ಕೆಮ್ಮು, ಕ್ಷಯ ಅಂದ್ರೆ ಟಿಬಿ, ಆಮ್ಲಪಿತ್ತ ಅಂದ್ರೆ ಗ್ಯಾಸ್ಟ್ರೈಟಿಸ್. ಆಮೇಲೆ ಈ ರೋಗಗಳಲ್ಲಿ ದ್ರಾಕ್ಷಿಯಿಂದ ತಯಾರಿಸಿದ ಲೇಹ್ಯ, ತುಪ್ಪ ಸೇವನೆ ಪರಿಣಾಮಕಾರಿ ಔಷಧ. ಸೊ ಗಂಟಲು ನೋವಿಗೆ ಒಣ ದ್ರಾಕ್ಷಿ ಕಷಾಯದಿಂದ ಬಾಯಿ ಮುಕ್ಕಳಿಸಬೇಕು. ಸೊ ದ್ರಾಕ್ಷಿ, ಖರ್ಜೂರಗಳಿಂದ ತಯಾರಿಸಿದ ಪಾನಕ,
ಸೊ ಮದ್ಯಪಾನದಿಂದ ಉಂಟಾದ ವಿಕಾರಗಳಲ್ಲಿ ಇದನ್ನ ಉಪಯೋಗಿಸಬಹುದು. ಸೊ ನೆಕ್ಸ್ಟ್ ತೆಂಗು, ಎಳನೀರು. ಸೊ ಎಳನೀರು ಸೇವನೆ ದಾಹ, ಉರಿಮೂತ್ರ, ಬಾಯಾರಿಕೆ, ದೌರ್ಬಲ್ಯ ನಿವಾರಿಸುತ್ತೆ. ಸೊ ಈಗ ಏನಂದ್ರೆ ತುಂಬಾ ಬಾಯಾರಿಕೆ ಆಗೋದು, ಆಮೇಲೆ ಉರಿಮೂತ್ರ ಅಂದ್ರೆ ಯೂರಿನೇಷನ್ ಮಾಡುವಾಗ ತುಂಬಾ ಉರಿ ಆಗತ್ತೆ ಅದು, ಆಮೇಲೆ ಬಾಯಾರಿಕೆ, ದೌರ್ಬಲ್ಯ ಅಂದ್ರೆ ವೀಕ್ನೆಸ್ ಅದು ಹೋಗ್ಲಾಡ್ಸತ್ತೆ ಇದು. ಸೊ ಇದರ ತಿರುಳು ಬಲ ಮತ್ತು ತೂಕ ಹೆಚ್ಚಿಸ್ತದೆ, ಅಂದ್ರೆ ಕೊಬ್ಬರಿ ಪದಾರ್ಥ ಏನು ಇದೆ ಸೊ ಅದು ಬಾಡಿ ವೇಟ್ ನ ಜಾಸ್ತಿ ಮಾಡುತ್ತೆ ಅಂತ. ಸೊ ಅತಿ ಸೇವನೆಯು ಇದು ಒಳ್ಳೇದಲ್ಲ ಅಂತ. ಸೊ ಹೊಂಬಾಳೆಯಿಂದ ತಯಾರಿಸಿದ ಲೇಹ್ಯ ಶಕ್ತಿವರ್ಧಕ, ಸ್ತ್ರೀಯರ ಮುಟ್ಟು ಸಂಬಂಧಿಗಳಲ್ಲಿ, ಸೊ ಗರ್ಭಿಣಿ ಬಾಣಂತಿಯರಲ್ಲಿ ಇದು ಒಳ್ಳೇದು. ಆಮೇಲೆ ತೆಂಗಿನ ತುರಿ ಕುದಿಸಿ ತಯಾರಿಸಿದ ಎಣ್ಣೆ ಗಾಯಗಳಿಗೆ ಹಚ್ಚುವುದು ಒಳ್ಳೆಯ ಔಷಧ. ತೆಂಗಿನ ಹೂವು ಎಳನೀರಿನೊಂದಿಗೆ ಸೇವಿಸುವುದು ಮೂತ್ರದ ತೊಂದರೆ, ಮೂತ್ರದಲ್ಲಿ ಕಲ್ಲು, ಸೊ ಈಗ ಕಿಡ್ನಿ ಸ್ಟೋನ್ಸ್ ಅಂತ ಕರಿತೀವಿ, ಅದರಲ್ಲೂ ಇದನ್ನು ಕೊಡಬಹುದು. ಆಮೇಲೆ ಇದು ಡಯೂರಿಟಿಕ್ ಆಗೋ ಕೆಲಸ ಮಾಡುತ್ತೆ. ಆಮೇಲೆ ತಲೆ ಕೂದಲಿಗೆ ಅದರ ಎಣ್ಣೆ ಹಚ್ಬಹುದು. ಕೂದಲು ಕಪ್ಪಾಗಿಸಲು, ಸೊಂಪಾಗಿ ಬೆಳೆಯಲು ತೆಂಗಿನ ಎಣ್ಣೆ ಸದಾ ಒಳ್ಳೆಯದು. ಸೊ ನೆಕ್ಸ್ಟ್ ಮೇಥಿಕ ಅಂತಾನು ಕರೀತಾರೆ. ಸೊ ಹೊಟ್ಟೆ ಉಬ್ರ, ನೋವು, ವಾತದ ತೊಂದರೆ ಅಂದ್ರೆ ಇಂಡೈಜೆಷನ್, ಸ್ವಲ್ಪ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಹೊಟ್ಟೆಯಲ್ಲಿ, ಆಮೇಲೆ ಪೇನ್ಫುಲ್ ಕಂಡೀಷನ್, ಆಮೇಲೆ ಜಾಯಿಂಟ್ ಪೇನ್, ಇದನ್ನ ಮೆಂತೆ ಕಾಳನ್ನ ನೀರಿನಲ್ಲಿ ನೆನೆಸಿ ಸೇವಿಸಬೇಕು. ಆಮೇಲೆ ಕಷಾಯ ಮಾಡಿ ಅದನ್ನ ಕುಡಿಬಹುದು. ಆಮೇಲೆ ಸಂಧಿವಾತ ಅಂದ್ರೆ ಜಾಯಿಂಟ್ ಪೇನ್, ಆರ್ಥರೈಟಿಸ್, ಮಸಲ್ ಪೇನ್, ಇದಕ್ಕೆಲ್ಲದಕ್ಕೂ ಬರುತ್ತೆ. ಸೊ ವಾತ ಕಂಟಕ, ಕುತ್ತಿಗೆ ಸುತ್ತಲಿನ ನೋವುಗಳಲ್ಲಿ, ಕಾಲು ನೋವಿನಲ್ಲಿ ಮೆಂತೆ ಕಷಾಯ ಹಾಲಿನೊಂದಿಗೆ ಅಥವಾ ಹಾಗೆ ಕುಡಿಯುವುದು ಉತ್ತಮ ಹಾಗೂ ಪರಿಣಾಮಕಾರಿ. ಸೊ ಕೂದಲಿನ ಆರೋಗ್ಯಕ್ಕೆ, ತಲೆ ಹೊಟ್ಟು ನಿವಾರಿಸಲು ಮೆಂತೆ ಪುಡಿ ಮಜ್ಜಿಗೆಯೊಂದಿಗೆ ಅಥವಾ ಎಣ್ಣೆಯೊಂದಿಗೆ ಅಥವಾ ತೈಲ ತಯಾರಿಸಿ ಹಚ್ಚಬಹುದು. ಸೊ ಮೆಂತೆ ಬೀಜವನ್ನು ರುಬ್ಬಿ ತಲೆಗೆ ಹಚ್ಚಿ 1 ಗಂಟೆಯ ನಂತರ ತಲೆ ಸ್ನಾನ ಮಾಡುವುದರಿಂದ ತಲೆ ಹೊಟ್ಟು ಕಡಿಮೆ ಆಗುವುದು. ಸೊ ಮೆಂತೆ ಪುಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರಿನೊಂದಿಗೆ ಸೇವಿಸುವುದರಿಂದ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಮೆಂತೆ ಸೊಪ್ಪು ರಕ್ತವರ್ಧಕ, ಅಂದ್ರೆ ಇಟ್ ಇನ್ಕ್ರೀಸಸ್ ಬ್ಲಡ್ ಅಂಡ್ ಹಿಮೋಗ್ಲೋಬಿನ್. ಸೊ ತರಕಾರಿಯಾಗಿ ಇದನ್ನ ಸೇವನೆ ಮಾಡಬಹುದು. ಸೊ ವಾತ ರೋಗಗಳಿಗೆ ಮತ್ತೆ ರಕ್ತಹೀನತೆಯಲ್ಲಿ ಇದು ತುಂಬಾ ಉಪಯೋಗಿ. ಸೊ ನೆಕ್ಸ್ಟ್ ಕೊತ್ತಂಬರಿ, ಅದಕ್ಕೆ ಧನಿಯಾ ಅಂತಾನು ಕರಿತೀವಿ. ಸೊ ದಾಹಯುಕ್ತ ಜ್ವರದಲ್ಲಿ, ಉರಿ ಮೂತ್ರದಲ್ಲಿ ಮತ್ತು ಮೂಲವ್ಯಾಧಿ, ಅಂದ್ರೆ ಇನ್ ಕೇಸ್ ಆಫ್ ಫೀವರ್, ಮತ್ತೆ ಉರಿಮೂತ್ರ ಅಂದ್ರೆ ಯುರಿನರಿ ಇನ್ಫೆಕ್ಷನ್, ಮತ್ತೆ ಮೂಲವ್ಯಾಧಿ ಅಂದ್ರೆ ಈಗ ಪೈಲ್ಸ್, ಹಿಮರಾಯ್ಡ್ಸ್ ಏನಾಗಿರುತ್ತೆ, ಸೊ ಆ ಟೈಮಲ್ಲಿ ನಾವು ಧನಿಯಾ ಕಷಾಯ ಉಪಯೋಗಿಸ್ಬೋದು. ಕೆಂಪು ಕಣ್ಣಿ ಅಂದ್ರೆ ಮಡ್ರಾಸಾಯಿ ಅಂತಾರೆ. ಸೊ ಇದರಲ್ಲಿ ಇದರ ಕಷಾಯವನ್ನು ನೇತ್ರ ಬಿಂದು ರೂಪದಲ್ಲಿ ಬಳಸಬಹುದು. ಧನಿಯಾ ಕಲ್ಕ ಅಂತ, ಅಂದ್ರೆ ಅದು ಏನು ಲೇಹ್ಯ ಮಾಡ್ತಾರೆ ಆ ತರ ಇರುತ್ತೆ ಅದು. ಪೇಸ್ಟ್ ಹಣೆಗೆ ಲೇಪಿಸುವುದರಿಂದ ತಲೆನೋವು ಶಮನವಾಗುತ್ತೆ. ಆಮೇಲೆ ಸೊಪ್ಪಿನ ರಸದಿಂದ ಬಾಯಿ ಮುಕ್ಕಳಿಸಿದ್ರೆ ಅದು ಬಾಯಿ ದೌರ್ಗಂಧ್ಯ ನಿವಾರಣೆ ಆಗುತ್ತೆ. ಆಮೇಲೆ ಧನಿಯಾ ಗಂಜಿ ಕುಡಿಯುವುದರಿಂದ ತಲೆ ಸುತ್ತುವಿಕೆ ಮತ್ತು ಆಯಾಸ ಕಡಿಮೆ ಆಗುತ್ತೆ. ಸೊ ಮುಟ್ಟಿನಲ್ಲಿ ಅತಿಸ್ರಾವ ಮತ್ತೆ ಮೂಲವ್ಯಾಧಿಯಲ್ಲೂ ರಕ್ತಸ್ರಾವ ಇದ್ದಾಗ ಅಕ್ಕಿ ತೊಳೆದ ನೀರಿನಲ್ಲಿ ಕಷಾಯ ಮಾಡಿ ಕುಡಿಬೇಕು. ಸೊ ಜೀರಿಗೆ, ಧನಿಯಾ, ನೆಲ್ಲಿಚೆಟ್ಟು ಸೇರಿಸಿ ತಯಾರಿಸಿದ ಕಷಾಯ ಕಲ್ಲು ಸಕ್ಕರೆಯೊಂದಿಗೆ ಸೇವಿಸಿದ್ರೆ ಸೊ ಪಿತ್ತದ ತಲೆನೋವು, ವಾಂತಿ, ತಲೆ ತಿರುಗುವಿಕೆ ಮತ್ತೆ ಗರ್ಭಿಣಿಯರ ವಾಂತಿ ನಿವಾರಕ. ಸೊ ಸೊಪ್ಪು, ಧನಿಯಾ ಸೊಪ್ಪು ಏನಿದೆ ಇದು, ಕೊತ್ತಂಬರಿ ಸೊಪ್ಪು ರಕ್ತವರ್ಧಕ, ಜೀರ್ಣಕಾರಿ, ಮೂತ್ರದ ತೊಂದರೆ ನಿವಾರಿಸುತ್ತೆ ಮತ್ತೆ ತಲೆಗೆ ಹಚ್ಚುವುದರಿಂದ ತಂಪು ಕೊಡುತ್ತೆ. ಸೊ ನೆಕ್ಸ್ಟ್ ಖರ್ಜೂರ. ಸೊ ಬಾಯಾರಿಕೆ, ಮಲಬದ್ಧತೆ, ದೌರ್ಬಲ್ಯ, ತಲೆ ಸುತ್ತುವಿಕೆ, ಪಿತ್ತದ ಸಮಸ್ಯೆ ಇದ್ರೆ ಖರ್ಜೂರ ರಾತ್ರಿ ನೀರಿನಲ್ಲಿ ನೆನೆಸಿ ಹಾಲಿನೊಂದಿಗೆ ಬೆಳಿಗ್ಗೆ ಸೇವಿಸಿದ್ರೆ ಇದೆಲ್ಲ ನಿವಾರಣೆ ಆಗುತ್ತೆ. ಅಂದ್ರೆ ಬಾಯಾರಿಕೆ, ಕಾನ್ಸ್ಟಿಪೇಷನ್, ವೀಕ್ನೆಸ್, ಆಮೇಲೆ ತಲೆ ಸುತ್ತೋದು ಇದೆಲ್ಲ. ಆಮೇಲೆ ಇದು ಉತ್ತಮ ರಕ್ತವರ್ಧಕ, ಆಮೇಲೆ ಬಲವರ್ಧಕ ಮತ್ತೆ ಶಕ್ತಿವರ್ಧಕ. ಸೊ ಖರ್ಜೂರ ಮತ್ತು ದ್ರಾಕ್ಷಿಯಿಂದ ತಯಾರಿಸಿದ ಮಂಥ ಅಂದ್ರೆ ಪಾನಕ ಸೇವಿಸಿದ್ರೆ
ಅತಿ ಮದ್ಯಪಾನದಿಂದ ಆಗುವ ತೊಂದರೆಗಳನ್ನು ನಿವಾರಣೆ ಆಗುತ್ತೆ. ಸೊ ಇದು ಬಲ್ಯ ಮತ್ತು ಪುಷ್ಟಿಕರ, ಅಂದ್ರೆ ಶಕ್ತಿ ಕೊಡುತ್ತೆ ಮತ್ತೆ ಎನರ್ಜಿ ಕೊಡುತ್ತೆ, ಮಸಲು ಡೆವಲಪ್ ಆಗುತ್ತೆ. ಸೊ ಖರ್ಜೂರ ರಸವು ವಾಂತಿ ಭೇದಿಯಲ್ಲಿ ಉಪಯುಕ್ತ. ಸೊ ಖರ್ಜೂರವನ್ನು ಕಲ್ಲು ಸಕ್ಕರೆಯೊಂದಿಗೆ ಬೆರೆಸಿ ಸೇವಿಸುವುದರಿಂದ ಕೆಮ್ಮು, ಜ್ವರ, ಮೂತ್ರ ಸಂಬಂಧಿ ತೊಂದರೆಗಳು ನಿವಾರಣೆ ಆಗುತ್ತೆ. ಸೊ ನೆಕ್ಸ್ಟ್ ಎಳ್ಳು, ಇದಕ್ಕೆ ತಿಲ ಅಂತಾನೂ ಕರೀತಾರೆ ಹಿಂದಿಯಲ್ಲಿ. ಸೊ ಹೊಟ್ಟೆ ಉಬ್ಬರದಲ್ಲಿ ಎಳ್ಳಿನ ಕಲ್ಕ ಬಿಸಿ ನೀರು ಹಾಗೂ ಉಪ್ಪಿನೊಂದಿಗೆ ನೀಡಬಹುದು. ಸೊ ಎಳ್ಳೆಣ್ಣೆ ಪ್ರತಿದಿನ ಉಪಯೋಗಿಸುವುದರಿಂದ ಚರ್ಮಕ್ಕೆ ಕಾಂತಿ, ಕೂದಲು ಬೆಳವಣಿಗೆ ಮತ್ತು ಶರೀರಕ್ಕೆ ದೃಢತೆ ದೊರೆಯುತ್ತದೆ. ಸೊ ಎಳ್ಳೆಣ್ಣೆಗೆ ಉಪ್ಪನ್ನು ಬೆರೆಸಿ ಬಿಸಿ ಮಾಡಿ ಎದೆಯ ಭಾಗಕ್ಕೆ ಹಚ್ಚಿದ್ರೆ ಉಸಿರಾಟಕ್ಕೆ ಸಹಕಾರಿಯಾಗತ್ತೆ ಮತ್ತು ಉಸಿರಾಟದ ತೊಂದರೆ ಇದ್ರೆ ಅದು ಕಡಿಮೆ ಆಗುತ್ತೆ. ಸೊ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ಬೆರೆಸಿ ತಯಾರಿಸಿದ ಎಳ್ಳುಂಡೆ ಬಲವರ್ಧಕ. ಸೊ ಅನಿಯಮಿತ ಮುಟ್ಟು ಅಥವಾ ಬ್ಲೀಡಿಂಗ್, ಮೆನ್ಸ್ಟ್ರಲ್ ಬ್ಲೀಡಿಂಗ್ ಮತ್ತೆ ಕಡಿಮೆ ಮುಟ್ಟಿನ ಸ್ರಾವದಲ್ಲಿ ಸೇವಿಸಬೇಕು. ಅಂದ್ರೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇದ್ರೆ ಅದು ಕಡಿಮೆ ಮಾಡುತ್ತೆ ಅಂತ. ಸೊ ಮುಟ್ಟಿನ ಸಮಯದಲ್ಲಾಗುವ ನೋವಿನಲ್ಲಿ ಎಳ್ಳೆಣ್ಣೆಯನ್ನು ಜೇನುತುಪ್ಪದೊಂದಿಗೆ 3 ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಸೊ ಏನಾದ್ರು ಬ್ಲೀಡಿಂಗ್ ಇದ್ರೆ ಯು ಕ್ಯಾನ್ ಟೇಕ್ ಇನ್ ಮಾರ್ನಿಂಗ್ ಎಂಪ್ಟಿ ಸ್ಟೊಮಕ್ ಅಲ್ಲಿ ಜೇನುತುಪ್ಪದೊಂದಿಗೆ ತಗೋಬೇಕು. ಸೊ ಎಳ್ಳು ಬೀಜವನ್ನು ಜಜ್ಜಿ ಕಲ್ಕವನ್ನು ಮೂಲವ್ಯಾಧಿಯಲ್ಲಿ ಲೇಪಿಸಬಹುದು. ಅಂದ್ರೆ ಏನಾದ್ರು ಫೈಲ್ಸ್ ಇದ್ರೆ ಅದನ್ನ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗಿ ಅದನ್ನ ಬಳಸಬಹುದು. ಸೊ ಮೂಲವ್ಯಾಧಿಗಳಲ್ಲಿ 1 ಚಮಚ ಎಳ್ಳನ್ನು ಆಹಾರದ ಮೊದಲು ಬೆಣ್ಣೆಯೊಂದಿಗೆ ಜಗಿದು ಸೇವಿಸಿದ್ರೆ ಮಲವಿಸರ್ಜನೆ ಸರಿಯಾಗಿ ಆಗುವುದು ಮತ್ತೆ ನೋವು ಉಪಶಮನ ಆಗುತ್ತೆ ಅಂತ. ಅಂದ್ರೆ ಇದು ಲ್ಯಾಕ್ಸೇಟಿವ್ ಆಗು ಕೆಲಸ ಮಾಡುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಮಜ್ಜಿಗೆ. ಮಜ್ಜಿಗೆಯು ಆಹಾರವಾಗುವುದು ಮತ್ತೆ ಅನೇಕ ರೋಗಗಳಲ್ಲಿ ಪಥ್ಯವು ಔಷಧವಾಗಿದೆ. ಆದ್ದರಿಂದ ಇದನ್ನು ಭೂಲೋಕದ ಅಮೃತ ಅಂತ ಕರೆದಿದ್ದಾರೆ. ಸೊ ಅತಿಸಾರ, ಬೇದಿ, ಮೂಲವ್ಯಾಧಿ, ಅಜೀರ್ಣ, ಗೃಹಿಣಿ ದೋಷ, ಕಫದ ತೊಂದರೆಗಳಲ್ಲಿ ಪಥ್ಯಾಹಾರವಾಗಿ ಮಜ್ಜಿಗೆ ಉಪಯೋಗಿಸಬಹುದು. ಸೊ 1 ಲೋಟ ಮಜ್ಜಿಗೆಗೆ ಚಿಟಿಕೆ ಉಪ್ಪು, ಶುಂಠಿ ಪುಡಿ, ಜೀರಿಗೆ ಪುಡಿ ಕುಡಿದ್ರೆ ಅಜೀರ್ಣ, ಹೊಟ್ಟೆ ಉಬ್ಬರ, ಮಲಬದ್ಧತೆ, ಮೂಲವ್ಯಾಧಿ, ಬಾಯಾರಿಕೆ ನಿವಾರಿಸುತ್ತದೆ. ಸೊ ಮಜ್ಜಿಗೆಗೆ ಚಿಟಿಕೆ ಉಪ್ಪು ಅಥವಾ ಅರಿಶಿನ ಪುಡಿ ಮುಖಕ್ಕೆ ಮಾಲಿಶ್ ಮಾಡುವುದರಿಂದ ಮೊಡವೆ ನಿವಾರಣೆ ಆಗುತ್ತೆ ಮತ್ತೆ ಮುಖವು ಕಾಂತಿಯುಕ್ತವಾಗುವುದು. ಸೊ ತಲೆ ಕೂದಲಿಗೆ ಮಜ್ಜಿಗೆ ಲೇಪಿಸಿ 1 ಗಂಟೆಯ ನಂತರ ಸ್ನಾನ ಮಾಡಿದರೆ ಕೂದಲು ಹೊಳಪು ಪಡೆದು ಹೇನು, ಹೊಟ್ಟು ಕಡಿಮೆಯಾಗಿ ಚೆನ್ನಾಗಿ ನಿದ್ರೆ ಬರುವುದು. ಸೊ ಬೆಣ್ಣೆಯುಕ್ತ ಮೊಸರು ಶಕ್ತಿವರ್ಧನೆಗೆ ಸಿಹಿ ಮಜ್ಜಿಗೆ, ಉಪ್ಪು, ಸಕ್ಕರೆ ಬೆರೆಸಿ ಕುಡಿಯುವುದು ಉತ್ತಮ. ಅಂದ್ರೆ ಈಗ ಏನಾದ್ರು ವೀಕ್ನೆಸ್ ಆಗಿದ್ರೆ ಆ ಟೈಮಲ್ಲಿ ನಾವು ಉಪ್ಪು, ಸಕ್ಕರೆ ಮಜ್ಜಿಗೆಯಲ್ಲಿ ಹಾಕಿ ತಗೋಬೇಕು. ಬೆಣ್ಣೆಯುಕ್ತ ಮೊಸರು ದಿನನಿತ್ಯ ಬಳಸುವುದು ಒಳ್ಳೇದಲ್ಲ. ಸೊ ಅದು ಬೆಣ್ಣೆ ತೆಗೆದು ನಾವು ಬಳಸಬೇಕಾಗತ್ತೆ. ಸೊ ಮಜ್ಜಿಗೆಯನ್ನು ಚರ್ಮಕ್ಕೆ ಹಚ್ಚಿ 1-2 ಗಂಟೆ ನಂತರ ಸ್ನಾನ ಮಾಡುವುದರಿಂದ ಚರ್ಮದ ಆರೋಗ್ಯ ವೃದ್ಧಿಸಿ ಚರ್ಮ ಮೃದುವಾಗತ್ತೆ. ಸೊ ನೆಕ್ಸ್ಟ್ ನಿಂಬೆ. ಸೊ ಎದೆ ಉರಿ, ಹೊಟ್ಟೆ ತೊಳಸುವುದು ಈ ಲಕ್ಷಣ ಇದ್ದಲ್ಲಿ ಸೊ ನಿಂಬೆ ದಿವ್ಯ ಔಷಧ. ನಿಂಬೆ ಪಾನಕ ದಾಹ ಕಡಿಮೆ ಮಾಡುತ್ತೆ. ನಿಂಬೆ ಹಣ್ಣಿನ ಒಣಗಿದ ಸಿಪ್ಪೆ ಮಾಡಿ ಸೊ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸುವುದರಿಂದ ಹೊಟ್ಟೆಯಲ್ಲಿರುವ ಹುಳುಗಳು ಸಾಯುತ್ತೆ. ಆಮೇಲೆ ರಕ್ತಸ್ರಾವದ ತೊಂದರೆಗಳಲ್ಲಿ ನಿಂಬೆ ರಸ ಪ್ರಯೋಗ ಪರಿಣಾಮಕಾರಿ. ಚರ್ಮ ರೋಗಗಳಲ್ಲಿ ನಿಂಬೆ ರಸ ಹಚ್ಚಿ ಸ್ನಾನ ಮಾಡಬೇಕು. ಸೊ ಉಪವಾಸದೊಂದಿಗೆ ನಿಂಬೆ ರಸ, ಜೇನುತುಪ್ಪ, ನೀರು ಕುಡಿಯುವುದು ಸೊ ಎಲ್ಲಾ ಬಗೆಯ ಜೀರ್ಣದ ತೊಂದರೆಗಳು ನಿವಾರಣೆ ಆಗುತ್ತೆ. ಮೂಳೆ ರೋಗಗಳಲ್ಲಿ, ಕಣ್ಣಿನ ತೊಂದರೆ, ಒಬೆಸಿಟಿ ಸೊ ಅತಿಯಾದ ತೂಕ, ಕೊಬ್ಬು ನಿವಾರಕ, ಜಾಯಿಂಟ್ ಪೇನ್, ಆಮವಾತ, ಸಂಧಿವಾತ ನಿವಾರಕ. ಸೊ ನೀರಿಗೆ ನಿಂಬೆ ರಸ ಬೆರೆಸಿ ಕುಡಿದರೆ ವಾಂತಿ, ಜ್ವರ, ಮಲಬದ್ಧತೆ ನಿವಾರಿಸುವುದು. ಜ್ವರದಲ್ಲಿ ಅತ್ಯುತ್ತಮ ಪಾನೀಯ. ಸೊ ಮೂಲವ್ಯಾಧಿಯಲ್ಲಿ ಊಟದ ನಂತರ ಅರ್ಧ ಭಾಗ ನಿಂಬೆಹಣ್ಣು ಚೀಪುವುದು ಉಪಯೋಗಿ. ಧ್ವನಿ ಒಡೆದಾಗ ಬಿಸಿ ನೀರಿಗೆ ನಿಂಬೆ ರಸ, ಉಪ್ಪು ಸೇರಿಸಿ ಆಗಾಗ ಕುಡಿಯುತ್ತಿರಬೇಕು. ಸೊ ವಾಂತಿಯಲ್ಲಿಯೂ ಉತ್ತಮ. ತುರಿ ಕಜ್ಜಿ ಇದಕ್ಕೆ ಹಚ್ಚುವುದಕ್ಕೆ ತುರಿ ಕಜ್ಜಿ ಇದ್ರೆ ಅದನ್ನು ನಾವು ಬಳಸಬಹುದು, ಅದರಲ್ಲಿ ರಿಲೀವ್ ಆಗುತ್ತೆ. ತಲೆ ಕೂದಲು ಆರೈಕೆಗೆ ಸಹ ನಿಂಬೆ ರಸ ಒಳ್ಳೆಯದು. ಸೊ ನಿಂಬೆ ಸಿಪ್ಪೆ
ಸೊ ನಿಂಬೆ ಎಲೆಗಳ ಬಳಸಿ ತಯಾರಿಸಿದ ಪದಾರ್ಥ ಪಿತ್ತದ ತೊಂದರೆ, ಅಜೀರ್ಣ, ನಂಜು ನಿವಾರಕ. ನಿಂಬೆಹಣ್ಣು ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಖಜಾನೆಯಾಗಿದೆ. ಸೊ ಹಾಗಾಗಿ ರೋಗ ನಿರೋಧಕ ಶಕ್ತಿಯು ವೃದ್ಧಿಸುತ್ತದೆ. ಸೊ ನೆಕ್ಸ್ಟ್ ಜೇನುತುಪ್ಪ. ಸೊ ಜೇನುತುಪ್ಪದೊಂದಿಗೆ ನೀರು ಬೆರೆಸಿ ಕುಡುವುದರಿಂದ ಬೊಜ್ಜು ಕರಗತ್ತೆ. ಸೊ ಈಗ ನಾವು ವೆಯ್ಟ್ ಜಾಸ್ತಿ ಮಾಡ್ಬೇಕು ಅಂದ್ರೆ ಬರೀ ಜೇನುತುಪ್ಪ ತಿಂದ್ರೆ ಆಯ್ತು. ಸೊ ಅವಾಗ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಈಗ ಅದೇ ನಾವು ಬಾಡಿ ವೆಯ್ಟ್ ಕಡಿಮೆ ಮಾಡ್ಬೇಕಂದ್ರೆ ಸ್ವಲ್ಪ ಲೂಕ್ ವಾಟರ್ ಅಂತಾರೆ, ಉಗುರು ಬೆಚ್ಚಗಿನ ನೀರಿನ ಜೊತೆಗೆ ನಾವು ಜೇನುತುಪ್ಪ ತಗೊಂಡ್ರೆ ಅದೇ ಜೇನುತುಪ್ಪ ವೆಯ್ಟ್ ಅನ್ನು ಕಡಿಮೆ ಮಾಡುತ್ತೆ. ವಾಂತಿ ಬೇದಿ ಇರುವಾಗ 1 ಚಮಚ ಜೇನು ಮತ್ತು ನಿಂಬೆ ರಸ 1 ಲೋಟ ನೀರಿಗೆ ಬೆರೆಸಿ 2 ಚಮಚ ಆಗಾಗ ಕುಡಿಯುವುದು ವಾಂತಿ ಬೇದಿ ಕಡಿಮೆ ಮಾಡುದು. ಅಂದ್ರೆ ಡಯೇರಿಯಾ, ಡಿಸೆಂಟ್ರಿ ಇದ್ರೆ ಅದನ್ನು ಕಡಿಮೆ ಆಗತ್ತೆ. ಮತ್ತೆ ಆಯಾಸವನ್ನು ಪರಿಹರಿಸುತ್ತೆ, ಯಾಕಂದ್ರೆ ಇದರಲ್ಲಿ ಗ್ಲೂಕೋಸ್ ಇರುತ್ತೆ, ಹಂಗಾಗಿ ಸುಸ್ತು ಎಲ್ಲ ಕಡಿಮೆ ಆಗುತ್ತೆ. ಸೊ ಜೇನುತುಪ್ಪ ಬಿಸಿ ನೀರಿನೊಂದಿಗೆ ಅಥವಾ ಬಿಸಿ ಆಹಾರದೊಂದಿಗೆ ಸೇವಿಸುವುದು ವರ್ಜಿತ, ವಿಷದಂತೆ ವರ್ತಿಸುತ್ತೆ. ಅಂದ್ರೆ ಯಾವುದು ಬಿಸಿ ಪದಾರ್ಥ ಇರುತ್ತೆ ಅದಕ್ಕೆ ನಾವು ಇದು ಬಳಸಬಾರ್ದು, ಅದು ಪಾಯ್ಸನ್ ತರ ಅದು ವರ್ಕ್ ಆಗತ್ತೆ. ಸುಟ್ಟ ಗಾಯಗಳಲ್ಲಿ ಜೇನುತುಪ್ಪ ಹಚ್ಚಿದರೆ ಗುಣಕಾರಿ. ಅಂದ್ರೆ ಎನಿ ವೂಂಡ್ಸ್ ಅದಿದ್ರೆ ನಾವು ಅದು ಹಚ್ಚಬಹುದು. ಮತ್ತೆ ಸ್ಪೆಷಲಿ ಬರ್ನ್ ಆಗಿದ್ರೆ ಅದಕ್ಕೂ ಬಳಸಬಹುದು. ಮತ್ತೆ ಮೊಡವೆಗಳಿದ್ರೆ ಜೇನು ಲೇಪಿಸಿ ನಂತರ ಮುಖ ತೊಳೆಯುವುದರಿಂದ ಮೊಡವೆಗಳು ನಿವಾರಣೆ ಆಗುತ್ತೆ. ಜೇನುತುಪ್ಪ ಹಲಸಿನ ಹಣ್ಣು ಮತ್ತು ಬಾಳೆಹಣ್ಣಿನ ಜೊತೆ ಸೇವಿಸುವುದರಿಂದ, ಹಾಲಿನ ಜೊತೆ ಸೇವಿಸಿದ್ರೆ ಬಲದಾಯಕ. ಅಂದ್ರೆ ಏನು ಫ್ರೂಟ್ಸ್ ಇದೆ ಎಲ್ಲ ಎನರ್ಜಿ ಫ್ರೂಟ್ಸ್, ಜೇನುತುಪ್ಪ, ಹಲಸಿನ ಹಣ್ಣು, ಬಾಳೆಹಣ್ಣು, ಸೊ ಎಲ್ಲದನ್ನು ನ್ಯೂಟ್ರಿಷಿಯಸ್ ಫ್ರೂಟ್ಸ್. ಅದ್ರ ಜೊತೆಗೆ ತಗೊಂಡ್ರೆ ಬಲದಾಯಕ ಆಗತ್ತೆ. ಆಮೇಲೆ 1/2 ಚಮಚ ಜೇನುತುಪ್ಪ ತುಳಸಿ ರಸ ಬೆರೆಸಿ ಕುಡಿದರೆ ಶೀತ, ನೆಗಡಿ ಕಮ್ಮಿ ಆಗತ್ತೆ. ಜೇನಿನೊಂದಿಗೆ ತುಪ್ಪ ಬೆರೆಸಿ ಸೇವಿಸಿದ್ರೆ ಡ್ರೈ ಕಾಫ್ ಅಂದ್ರೆ ಒಣಕೆಮ್ಮು ನಿವಾರಕ. ಜೇನುತುಪ್ಪ, ನೆಲ್ಲಿಕಾಯಿ ಪುಡಿ ಸೇವಿಸುವುದು ಕಣ್ಣಿನ ರೋಗ ನಿವಾರಿಸಿ ಎಲುಬಿನ ಬೆಳವಣಿಗೆಯೂ ಆಗುವುದು. ಓಕೆ, ಸೊ ನೆಕ್ಸ್ಟ್ ಬೆಲ್ಲ. ಗುಡು ಅಂತ ಕನ್ನಡ, ಹಿಂದಿಯಲ್ಲಿ ಕರಿತೀವಿ ಗುಡ್ ಅಂತ, ಜಾಗರಿ ಅಂತಾನು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಸೊ ಬೆಲ್ಲ ಇದು ರಕ್ತವರ್ಧಕ, ಬಲವರ್ಧಕ. ಮತ್ತೆ ಕೆಲಸದ ಆಯಾಸ ಇದ್ದಾಗ ಮಧ್ಯೆ ಬೆಲ್ಲದ ನೀರು ಕುಡಿದ್ರೆ ಸೊ ಆಯಾಸ ಪರಿಹಾರ ಆಗತ್ತೆ, ಮತ್ತೆ ಬಲವು ಹೆಚ್ಚುತ್ತದೆ. ಚರ್ಮ ರೋಗಗಳಲ್ಲಿ ದಿನಕ್ಕೆ 2 ಬಾರಿ ಬೆಲ್ಲದ ನೀರು ಕುಡಿಯುವುದರಿಂದ ರಕ್ತಹೀನತೆ ನಿವಾರಿಸಿ ರಕ್ತ ಶುದ್ಧಿಯು ಮಾಡುತ್ತೆ. ಅಂದ್ರೆ ಏನಾದ್ರು ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಸೊ ಆ ಟೈಮಲ್ಲಿ ನಾವು ಬಳಸಬಹುದು. ಊಟದ ನಂತರ ಚೂರು ಬೆಲ್ಲ ತಿಂದು ನೀರು ಕುಡಿದರೆ ಎದೆ ಉರಿ, ಹುಳಿ ತೇಗು ಅದು ನಿವಾರಣೆ ಆಗತ್ತೆ. ಸೊ ಇದು ಯಾಕಂದ್ರೆ ಈಗ ಸಕ್ಕರೆ ನಾವು ಬಳಸಿದ್ರೆ ಅದು ಅಸಿಡಿಕ್ ನೇಚರ್ ಇರುತ್ತೆ. ಸೊ ಹಂಗಾಗಿ ಅಸಿಡಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಈಗ ನೀವು ಕೇಳಿರ್ಬೋದು ಸಕ್ಕರೆಗಿಂತ ಬೆಲ್ಲ ಬಳಸಿದ್ರೆ ಒಳ್ಳೇದು ಅಂತ. ಸೊ ಬೆಲ್ಲ ಯಾಕಂದ್ರೆ ಅದು ಅಸಿಡಿಟಿ ಬೇಸಿಕ್ ಇನ್ ನೇಚರ್, ಅಂದ್ರೆ ಕ್ಷಾರ ಗುಣ ಇರುತ್ತೆ. ಸಕ್ಕರೆಗೆ ಅಸಿಡಿಟಿ ನೇಚರ್ ಇರುತ್ತೆ, ಸೊ ಬೆಲ್ಲಕ್ಕೆ ಕ್ಷಾರ ಗುಣ ಇರುತ್ತೆ. ಹಂಗೆ ಅದು ನ್ಯೂಟ್ರಲೈಸ್ ಮಾಡುತ್ತೆ. ಅಂದ್ರೆ ಈಗ ಬೈಕಾರ್ಬೋನೇಟ್ ಏನಿದೆ ಆ ತರ ಅದು ವರ್ಕ್ ಮಾಡುತ್ತೆ, ಅಂದ್ರೆ ನ್ಯೂಟ್ರಲೈಸ್ ಮಾಡುತ್ತೆ ಆಸಿಡಿಟಿನ. ಆಮೇಲೆ ಪಳಲೆಕಾಯಿ ಪುಡಿಯೊಂದಿಗೆ ಬೆಲ್ಲ ಸೇರಿಸಿ ಆಹಾರದ ಮೊದಲು ಸೇವಿಸಿದರೆ ಮಲಬದ್ಧತೆ ನಿವಾರಿಸಿ ಮೂಲವ್ಯಾಧಿ ಪರಿಹರಿಸ. ಅಂದ್ರೆ ಪೈಲ್ಸ್, ಬ್ಲೀಡಿಂಗ್ ಇದ್ರೆ ಅದರಲ್ಲೂ ನಾವು ತಗೋಬಹುದು. ಸೊ ಅಜೀರ್ಣದ ತೊಂದರೆ, ಸಂಧಿವಾತ, ಜಾಯಿಂಟ್ ಪೇನ್, ಮತ್ತೆ ಅತಿಯಾದ ತೂಕದ ತೊಂದರೆ ಅಂದ್ರೆ ಒಬೆಸಿಟಿ, ಸೊ ಇದನ್ನ ಚೂರ್ಣದೊಂದಿಗೆ ಬೆಲ್ಲ ತಗೋಬಹುದು. ಇದು ತುಂಬಾ ಪರಿಣಾಮಕಾರಿಯಾಗಿದೆ. ಮತ್ತೆ ಇದು ಬಿಕ್ಕಳಿಕೆಯನ್ನು ನಿವಾರಿಸುತ್ತೆ. ಮತ್ತೆ ಚಿಟಿಕೆ ಹಿಂಗು, ಜೀರಿಗೆ ಮತ್ತೆ ಬೋರಾಕ್ಸ್, ಬಿಳಿಗಾರದ ಪುಡಿ ಅಂತಾರೆ. ಸೊ ಇದನ್ನ ಬೆಲ್ಲದೊಂದಿಗೆ ಸೇವಿಸಿ ನೀರು ಕುಡಿದ್ರೆ ಮುಟ್ಟಿನಲ್ಲಾಗುವ ಸ್ರಾವ ಸರಿಪಡಿಸಿ ಸೊ ಹೊಟ್ಟೆ ನೋವು ಸಹ ಪರಿಹಾರವಾಗುತ್ತೆ. ಸೊ ನೆಕ್ಸ್ಟ್ ಹಿಂಗು. ಶ್ರೀನಾಥ್ ಸರ್ ಹೇಳಿ. ಇನ್ನು ಎಷ್ಟೊತ್ತು ಕಂಟಿನ್ಯೂ ಮಾಡ್ಬೋದು ಸರ್? ಇನ್ನು ತುಂಬಾ ಇದೆ, ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ಇದು ಫೈಲ್, ಬೇಕಾದ್ರೆ ಬಳಸ್ಕೊ. ಅಲ್ಲ, ಮಧ್ಯದಲ್ಲಿ ಒಂದ್ 5 ನಿಮಿಷ ಏನಾರ ಇವಾಗ ಏನ್ ಇದ್ ಮಾಡಿರ್ತಿರಲ್ಲ ಅದೊಂದ್ಸರಿ ಸ್ವಲ್ಪ ಬ್ರೀಫ್ ಮಾಡಿ ಮತ್ತೆ ಬೇಕಿದ್ರೆ ಕಂಟಿನ್ಯೂಷನ್ ಮಾಡಿ ಸರ್.
ಇನ್ನೊಂದೆರಡು ಡ್ರಗ್ಸ್ ಮಾಡಿ conclude ಶೋರ್ ಮಾಡ್ಬೋದು. ಸರ್. Okay. ಹಾ ಶೋರ್ ಮಾಡಿ ಸರ್. ನೆಕ್ಸ್ಟ್ ಡ್ರಗ್ ಹಿಂಗು ಅಂತ. ಸೊ ಫೆರುಲಾ ಫೋಟಿಡಾ ಅಂತಾನು ಕರಿತೀವಿ ಇದು. ಹೊಟ್ಟೆಗೆ ಸಂಬಂಧಿಸಿದ ತೊಂದರೆ, ವಾಯು ಪ್ರಕೋಪ, ಹೊಟ್ಟೆ ಉಬ್ರ, ಅಜೀರ್ಣ ಇತ್ಯಾದಿ ರೋಗಗಳಲ್ಲಿ ಹಿಂಗು ಅಗ್ರಗಣ್ಯ ಔಷಧ. ಸೊ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವಿನಲ್ಲಿ ಹಾಗೂ ಚಿಟಿಕೆ ಹಿಂಗು ಮತ್ತೆ ತುಪ್ಪದಲ್ಲಿ ಹುರಿದು ಜೀರಿಗೆಯೊಂದಿಗೆ ಮಜ್ಜಿಗೆಯಲ್ಲಿ ಸೇವಿಸಿದ್ರೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗತ್ತೆ. ಮತ್ತೆ ಮೊದಲ ತುತ್ತು ಅನ್ನದೊಂದಿಗೆ ಕಲಸಿ ತಿನ್ನುವುದು ಶೀಘ್ರ ಪರಿಣಾಮಕಾರಿ. ಸೊ ಈ ರೀತಿ ಸೇವಿಸುವುದು ಎಲ್ಲ ಬಗೆಯ ಪ್ರಕೋಪ, ಹೊಟ್ಟೆ ಉಬ್ರ, ಸೊಂಟ ನೋವು ಪರಿಹರಿಸುತ್ತೆ. ಬಿಳಿ ಈರುಳ್ಳಿ ರಸ ಇದರೊಂದಿಗೆ ಜೇನುತುಪ್ಪದೊಂದಿಗೆ ಚಿಟಿಕೆ ಹಿಂಗು ಬೆರೆಸಿ ಸೇವಿಸಿದರೆ ಕೆಮ್ಮು ಮತ್ತೆ ಉಬ್ಬಸ ನಿವಾರಕ. ಅಂದ್ರೆ ಡ್ರೈ ಕಾಫು, ಆಮೇಲೆ ಅಸ್ತಮ್ಯಾಟಿಕ್ ಏನು ಇರುತ್ತೆ, ರೆಸ್ಪಿರೇಷನ್ ಪ್ರಾಬ್ಲಮ್, ಅದು ಕೊಡ್ಬೋದು. ಮತ್ತೆ ಹಲ್ಲು ಉಳುಕಿನಲ್ಲಿ ಅಥವಾ ನೋವಿನಲ್ಲಿ ಬಿಸಿ ನೀರಿನೊಂದಿಗೆ ಇಂಗು ಸೇರಿಸಿ ಹತ್ತಿಯಲ್ಲಿ ಅದ್ದಿ ಸೊ ನೋವಿನಲ್ಲಿರುವ ಹಲ್ಲಿನಲ್ಲಿ ಇಟ್ರೆ ನೋವು ಕಡಿಮೆ ಆಯ್ತು. ಅಂದ್ರೆ ಏನು ನಾವು ಕ್ಲೋವ್ ಆಯಿಲ್ ಯೂಸ್ ಮಾಡ್ತೀವಿ ಡೆಂಟಲ್ ಪೇನ್, ಸೊ ಆ ಟೈಮಲ್ಲಿ ಅದು ಇಟ್ ರಿಲೀವ್ಸ್ ಎ ಟೂತ್ ಏಕ್. ಆಮೇಲೆ ಓಮದ ಕಾಳು ಅಂತ ಇನ್ನೊಂದು, ಅಜ್ವಾನ್ ಅಂತ ಕರಿತೀವಿ ಇದಕ್ಕೆ. ಅಜೀರ್ಣ ಮತ್ತು ಹೊಟ್ಟೆ ಉಬ್ರದಲ್ಲಿ 1/4 ಚಮಚ ಓಮದ ಕಾಳು ಸೇವಿಸಿ ಬಿಸಿ ನೀರನ್ನ ಕುಡಿಬೇಕು. ಸೊ ಅವಾಗ ಏನು ಇಂಡೈಜೆಷನ್ ಮತ್ತೆ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ, ಅದು ಕಡಿಮೆ ಆಗುತ್ತೆ. ಸೊ ಮಕ್ಕಳಲ್ಲಿ ಕಷಾಯ ಮಾಡಿಸಿ ಕುಡಿಸ್ಬೋದು. ಸೊ ಓಮದ ಕಾಳು ಪುಡಿಯಿಂದ ನೋವಿನ ಜಾಗದಲ್ಲಿ ಲೇಪಿಸುವುದರಿಂದ ನೋವು ಶಮನ ಆಗತ್ತೆ. ಆಮೇಲೆ ತಲೆನೋವಿನಲ್ಲಿ ಓಮದ ಕಾಳಿನ ಕಷಾಯ ಕುಡಿಯುವುದು ಸೂಕ್ತ, ಹೆಡೇಕ್ ರಿಲೀವ್ ಆಗತ್ತೆ. ಆಮೇಲೆ 1 ಚಮಚ ಓಮದ ಕಾಳನ್ನು 1 ಲೋಟ ನೀರಿಗೆ ಹಾಕಿ ಕಷಾಯ ಮಾಡಿ ಸೇವಿಸುವುದರಿಂದ ಆಮವಾತ ಮತ್ತು ಸಂಧಿವಾತ ಅಂದ್ರೆ ಜಾಯಿಂಟ್ ಪೇನ್, ಆರ್ಥರೈಟಿಸ್ ಈ ತರದ್ದು ಇದು ಶೂಲ ನಿವಾರಣೆ ಆಗತ್ತೆ. 1 ಚಿಟಿಕೆ ಓಮದ ಕಾಳನ್ನು ಜಗಿದು ತಿನ್ನುವುದರಿಂದ ಬಾಯಿಯ ದುರ್ವಾಸನೆ ನಿವಾರಕ. ಸೊ ಓಮದ ಪುಡಿಯನ್ನು ವಸ್ತ್ರದಲ್ಲಿ ಕಟ್ಟಿ ಅದನ್ನ ಮೂಗಿನ ಹತ್ತಿರ ಇಟ್ಟು ವಾಸನೆ ಹಿಡಿದುಕೊಂಡ್ರೆ ಶೀತ ನೆಗಡಿ ಕಡಿಮೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕರಿಬೇವು ಎಲೆಯಲ್ಲಿ ಐರನ್, ಕಬ್ಬಿಣ ಅಂಶ ಇರುವುದರಿಂದ ದಿನನಿತ್ಯ ಸೇವನೆಗೆ ಒಳ್ಳೆಯದು. ಹಿಮೋಗ್ಲೋಬಿನ್ ಕೂಡ ಹೆಚ್ಚಿಸುತ್ತೆ. ಬಾಯಿಯ ದುರ್ವಾಸನೆಯಲ್ಲಿ 2-3 ಎಲೆ ಜಗಿದು ತಿನ್ನುವುದು ಒಳ್ಳೆಯದು. ಸೊ ಮಧುಮೇಹ ನಿಯಂತ್ರಣಕ್ಕೆ ಅಂದ್ರೆ ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ ಇದು. ಮಜ್ಜಿಗೆಯೊಂದಿಗೆ ಕರಿಬೇವಿನ ಎಲೆ ಪುಡಿ ಮತ್ತೆ ಮೆಂತೆ ಪುಡಿ ಸೇವಿಸಬೇಕು. ಕರಿಬೇವು ಎಲೆ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ತಲೆಗೆ ಹಚ್ಚುವುದರಿಂದ ತಲೆ ಕೂದಲು ಚೆನ್ನಾಗಿ ಬೆಳೆಯುವುದು. ಸೊ ಆಹಾರದೊಂದಿಗೆ ಎಲೆಗಳನ್ನು ಚೆನ್ನಾಗಿ ಜಗಿದು ತಿನ್ನಬೇಕು. ಕರುಳಿನ ಆರೋಗ್ಯಕ್ಕೆ, ಯಕೃತ್ತಿನ ತೊಂದರೆ ಅಂದ್ರೆ ಲಿವರ್ ಪ್ರಾಬ್ಲಮ್ ಇದ್ರೆ ಅದರಲ್ಲೂ ಇದು ಒಳ್ಳೆಯದು. ಸೊ ಆಗಾಗ ಬೇದಿ ಆಗ್ತಾ ಇದ್ರೆ, ಅಜೀರ್ಣದ ತೊಂದರೆ ಇದ್ರೆ 4-5 ಎಲೆ ಹಾಕಿ ಕಷಾಯ ತಯಾರಿಸಿ ಮಜ್ಜಿಗೆಯೊಂದಿಗೆ ಸೇವಿಸುವುದು ಗುಣಕಾರಿ. ಸೊ ಮತ್ತು ಬಾಯಿಯಲ್ಲಿ ಉಂಟಾಗುವ ಹುಣ್ಣುಗಳನ್ನು ನಿವಾರಿಸ್ತದೆ. ಅಂದ್ರೆ ಈಗ ಏನು ಬಾಯಿ ಒಡೆದಿರುತ್ತಲ್ವ, ಸೊ ಅದ್ರನ್ನು ಇದು ನಿವಾರಣೆ ಮಾಡುತ್ತೆ. ಸೊ ರಿಮೈನಿಂಗ್ ಇನ್ನೂ ತುಂಬಾ ಇದೆ. ಸೊ ಈಗ ನನಗೆ ಕೊಟ್ಟಿರೋ ಟೈಮ್ ಮುಗಿತಾ ಇರೋದ್ರಿಂದ ಸೊ ನಾನು ಫೈಲ್ ಅನ್ನ ಶೇರ್ ಮಾಡ್ತೀನಿ. ಸೊ ನೀವು ಬಳಸ್ಕೋಬಹುದು ಇದನ್ನ, ತುಂಬಾ ಚೆನ್ನಾಗಿದೆ. ಓಕೆ, ಲೆಟ್